ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಕಳೆದ 38 ವರ್ಷಗಳಿಂದ ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸದ್ಗುರು ಅಂದರೆ ಏನು ಗೊತ್ತಿಲ್ಲ, ನಮಗೆ ಭಗವಂತ ಅಂದರೆ ಏನು ಗೊತ್ತಿಲ್ಲ, ಸಾಧನೆ ಅಂದರೆ ಏನು ಗೊತ್ತಿಲ್ಲ, ಸಾಧ್ಯ ಅಂದರೆ ಏನು ಗೊತ್ತಿಲ್ಲ. ಆದರೆ ಯಾವ್ಯಾವುದೋ ಒಂದು ಸಹಜವಾಗಿ ಅನೇಕರ ಮುಖದಿಂದ ಕೇಳಿರುವುದರಿಂದ, ಅನೇಕ ಕಡೆಗೆ ಓದಿರುವುದರಿಂದ, ಅಥವಾ ಯಾವ್ಯಾವ ಜನ್ಮಾಂತರದ ಒಂದು ಸಂಸ್ಕಾರದಿಂದ, ಪುಣ್ಯದಿಂದ, ಅದೇ ರೀತಿಯಾಗಿ ಹುಟ್ಟಿ ಬಂದಿರತಕ್ಕಂಥ ಮನೆತನದ ಜ್ಞಾಪಕದಿಂದ, ಗುರು ಹಿರಿಯರ ಒಂದು ಆಶೀರ್ವಾದದಿಂದ, ಅನುಗ್ರಹದಿಂದ, ಅವರ ಪುಣ್ಯದಿಂದ ನಾವು ಕಳೆದ 38 ವರ್ಷಗಳಿಂದ ಯಾರ ಬಗ್ಗೆ ನಾವು ಕೇಳೀವಿ, ಓದೀವಿ, ಅವ್ರ ಬಗ್ಗೆ ನಮಗೇನೊಂದು ಸೂಚಾರ ಕಲ್ಪನೆ ಆಗಿದೆ, ಮನಸ್ಸಿಗೆ ಅದರಿಂದ ಮನಸ್ಸಿಗೆ ಹಿತ ಅನಿಸಿದೆ, ಅಂಥವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವರು ತಮ್ಮ ಅಮೃತ ಹಸ್ತದಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಅವರದೇ ಆಗಿರೋ ದಿವ್ಯವಾಗಿರೋ ಪಾದುಕೆಗಳ ಸಾನ್ನಿಧ್ಯದಲ್ಲಿ ಯಾವ ಒಂದು ದುಃಖ, ಚಿಂತೆ, ಕಾಳಜಿ, ಭಯ, ಅಶಾಂತಿ, ಅಸಮಾಧಾನಗಳಿಂದ ನಮ್ಮ ಅಂತಃಕರಣ ತುಂಬಿಕೊಂಡದನು, ಅವುಗಳನ್ನು ಸ್ವಲ್ಪ ಹೌರು ಮಾಡ್ಕೋಬೇಕು, ಅವುಗಳನ್ನು ಕಡಿಮೆ ಮಾಡ್ಕೋಬೇಕು, ಏನಾದರೂ ಜೀವನದಲ್ಲಿ ಸ್ವಲ್ಪ ಶಾಂತಿ, ಸಮಾಧಾನ, ತೃಪ್ತಿ, ಆನಂದ ಪಡ್ಕೋಬೇಕು ಅನ್ನೋ ಕಳಕಳಿಯಿಂದ ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಸಾಕ್ಷಾತ್ಕಾರ ಇವು ಯಾವ ಶಬ್ದಗಳ ಅರ್ಥ ವ್ಯಾಖ್ಯೆ ಗೊತ್ತಿಲ್ಲ ನಮಗೆ. ಆದರೂ ಸಹಿತ ಅವ್ರದ್ದು ಯಾವುದೋ ಒಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಯಾವ ಒಂದು ಪ್ರೇಮ ಶಕ್ತಿ ಅದನ್ನು, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಹೇಗೂ ಹಾಗೆ ಒಂದು ಪ್ರೇಮ ಶಕ್ತಿಯಿಂದ, ಪ್ರೀತಿಯಿಂದ ಅವ್ರು ನಮ್ಮನ್ನು ಇಟ್ಕೊಂಡಿರೋದರಿಂದಾಗಿ ಇಲ್ಲಿ ಕಳೆದ 38 ವರ್ಷಗಳಿಂದ ಬಿದ್ದುಕೊಂಡಿವಿ. ಮತ್ತು ಅವರಿಗೆ ಏನು ಮುಖ್ಯವಾಗಿ ಸೇರ್ತದೋ ಅದನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಪರಾಕಾಷ್ಠೆಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಾಭಾವಿಕವಾಗಿ ನಮ್ಮ ಸ್ವಭಾವ, ಪ್ರವೃತ್ತಿ, ಗುಣ, ಅವಗುಣ ಅನೇಕ ಪ್ರಕಾರದಿಂದ ಅಡ್ಡು ಬರ್ತವೆ. ಅವೆಲ್ಲದರೊಳಗಿಂದೂ ಅವರ ನಮ್ಮನ್ನು ಕರ್ಕೊಂಡು ಹೊಂಟಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇಂಥ ಒಂದು ಸಮೂಹ, ನಾವು ಆಶ್ರಮವಾಸಿಗಳಾಗಿ ಆಶ್ರಮದಲ್ಲಿರೋದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು, ಇಂಥ ಪರಿಸ್ಥಿತಿಯಲ್ಲಿ ಸ್ವಾಭಾವಿಕವಾಗಿಯೇ ಅವರ ಒಂದು ಸಂಕಲ್ಪಕ್ಕನುಸಾರವಾಗಿ, ಇಚ್ಛೆಗನುಸಾರವಾಗಿ ನಾವು ನೋಡ್ತಾ ಇದ್ದೀವಿ. ಏನು ಅಂದರೆ ಕರ್ನಾಟಕ, ಮಹಾರಾಷ್ಟ್ರಗಳಲ್ಲಿ ಅವರ ದಿವ್ಯವಾಗಿರ್ತಕ್ಕಂಥ ವಿಚಾರಗಳು ಲಕ್ಷಾವಧಿ ಜನರು, ಅರ್ಥಾತ್ ಶ್ರೀ ಕ್ಷೇತ್ರ ಗೋಂದಾವಲಿಯಲ್ಲಿ ಎಲ್ಲಿ ಅವ್ರದ್ದು 1913 ಡಿಸೆಂಬರ್ 22ರಂದು ಸೋಮವಾರ ಬೆಳಿಗ್ಗೆ ಅವ್ರದ್ದು ಸಗುಣ ಭಾವದಲ್ಲಿರ್ತಕ್ಕಂಥ ಅವರು ಆ ಸಗುಣ ಭಾವವನ್ನು ತ್ಯಜಿಸಿ ಪರಮಾತ್ಮ ಸ್ವರೂಪ ಭಾವದಲ್ಲಿ ಅಖಂಡವಾಗಿದ್ದುಕೊಂಡು ಇಡೀ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಲೋಕಸಂಗ್ರಹ ಕಾರ್ಯವನ್ನು ಏನು ಮಾಡ್ತಾ ಇದ್ದಾರೋ ಅದರ ಒಂದು ಅಂಶವನ್ನು ಅವರೇ ತಮ್ಮ ಸಂಕಲ್ಪದಿಂದಲೇ, ತಮ್ಮ ಸತ್ತೆಯಿಂದಲೇ ಈ ಒಂದು ಸಾನ್ನಿಧ್ಯದ ಮೂಲಕವಾಗಿ ಅವರು ಮಾಡ್ತಾ ಇರುವುದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಇಂಥ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಾಭಾವಿಕವಾಗಿಯೇ ಕಳೆದ 38 ವರ್ಷಗಳಿಂದ ನಾವು ಯಾವ್ಯಾವ ವಿಚಾರಗಳು ಅವರಿಗೆ ಸೇರ್ತಾವನು, ಅವರಿಗೆ ಅವರ ವಿಚಾರಗಳು ಅವನು ಆ ವಿಚಾರಗಳನ್ನು ಅವರು ಯಾರ ಮೂಲಕವಾಗಿ ಸಮಾಜ ಮುಂದೆ ಇಡಬೇಕು ಅನ್ನುವಂಥ ಒಂದು ಸಂಕಲ್ಪದನು, ಅಂಥ ಒಂದು ನಿಮಿತ್ತರಾಗಿರ್ತಕ್ಕಂಥ ವಿಚಾರಗಳ ಒಂದು ಅರ್ಥಾತ್ ಅಭಿವ್ಯಕ್ತತೆಗೆ ಪರಮಪೂಜ್ಯ ಶ್ರೀ ಬೆಲ್ಸರೆ ಬಾಬಾ ಅವರು ಬರೆದಿರ್ತಕ್ಕಂಥ
ಅನೇಕ ದಿವ್ಯ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಗಳನ್ನು ಅವರು ಅದರ ಬಗ್ಗೆ ನಮಗೆ ಅರ್ಥಾತ್ ಹಕ್ಕು ಕೊಟ್ಟಿರೋದರಿಂದಾಗಿ ಅವುಗಳನ್ನು ನಿಧಾನವಾಗಿ ಕನ್ನಡದಲ್ಲಿ ಅನುವಾದ ಮಾಡಿಕೊಂಡು ಬರ್ತಾ ಇರುವಂಥ ಒಂದು ಕಾರ್ಯವೂ ಅಷ್ಟೇ ಅರ್ಥಾತ್ ಏನು ಅಂದರೆ ಮಹತ್ವಪೂರ್ಣವಾಗಿ ನಡೀತಾ ಇದೆ. ಮಹಾರಾಜರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಏನೊಂದು ಪಂಚಪ್ರಾಣವನ್ನು ಅರ್ಥಾತ್ ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಗೋರಕ್ಷಣೆ ಹಾಗೂ ಸತ್ಸಂಗ ಅಥವಾ ಸ್ವಾಧ್ಯಾಯ ದಿವ್ಯ ವಿಚಾರಗಳ ಒಂದು ಪ್ರಚಾರ ಅನ್ನುವಂಥ ಕಾರ್ಯ ಅವ್ಯಾಹತವಾಗಿ ನಡೀತಾ ಇರೋದ್ರ ಜೊತೆಗೆ ಪರಮಪೂಜ್ಯ ಬೆಲ್ಸರೆ ಬಾಬಾ ಅವರು ಬರೆದಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಸಾಧಕರಿಗೆ ಮುಖ್ಯವಾಗಿ ಸಾಧನೆಯಲ್ಲಿ ಪ್ರೇರಣೆಯನ್ನು ಕೊಡ್ತಕ್ಕಂಥ ವಿಚಾರಗಳನ್ನು ನಾವು ಅರ್ಥಾತ್ ಏನು ಅಂದರೆ ಅವರು ಒಂದು ಸಂಕಲ್ಪಕ್ಕನುಸಾರವಾಗಿ ಮುದ್ರಣ ಮಾಡಿ ಅನುವಾದ ಮಾಡಿ ಮುದ್ರಿಸಿ ಅದರ ಪ್ರಚಾರ ಕಾರ್ಯವೂ ಅಷ್ಟೇ ಏನದ ಅಂದ್ರೆ ಭಾಳ ತೀವ್ರವಾಗಿ ಅಂತಲ್ಲ, ಅಷ್ಟೇ ಅರ್ಥಾತ್ ಏನು ಅಂತಂದ್ರೆ ಸಮಾಧಾನಕಾರಕವಾಗಿ ಆದರೂ ನಡೀತಾ ಇರೋದು ನಿಜವಾಗಿಯೂ ನಮಗೆಲ್ಲರಿಗೂ ಒಂದು ಭಾಗ್ಯ. ಅದಕ್ಕೆ ನಾವು ನಿಮಿತ್ತ ಆಗಿವೆ ಅನ್ನೋ ದೃಷ್ಟಿಯಿಂದ ಅದೇ ರೀತಿಯಾಗಿ ಅರ್ಥಾತ್ ಏನು ಅಂದ್ರೆ ಸಹಜವಾಗಿ ಮನುಷ್ಯನಾಗ ಬಂತು ಅನ್ನೋ ದೃಷ್ಟಿಯಿಂದ ಅಥವಾ ಅವ್ರದೇ ಸತ್ತೆಯಿಂದ ಮನುಷ್ಯನಾಗ ಬರೋದು ಸಹಿತ ಕೇವಲ ಅವ್ರ ಸಂಕಲ್ಪದಿಂದಲೇ ಅನ್ನುವಂಥದ್ದರಿಂದ ಕೆಲವು ಓವಿಬದ್ಧ ಪುಸ್ತಕಗಳನ್ನು ಸಹಿತ ಕನ್ನಡದಲ್ಲಿ ಓವಿ ರೂಪದಲ್ಲಿ ಅನುವಾದಿಸಬೇಕು ಅನ್ನುವಂಥ ಒಂದು ಅಪೇಕ್ಷಾ ಸ್ವಂತದ್ದೇನಲ್ಲ, ಆದರೆ ಅನೇಕರ ಒಂದು ಪ್ರೇರಣೆಯಿಂದ ಮಹಾರಾಜರೇ ಅವರ ಮೂಲಕವಾಗಿ ಪ್ರೇರಣೆ ಮಾಡ್ತಾಯಿದ್ರು ಅನ್ನುವಂಥ ದೃಷ್ಟಿಯಿಂದ ಪ್ರೇರಣೆಯಾಗಿ ಮೊದಲನೇದಾಗಿ ಸದ್ಗುರು ಲೀಲಾಮೃತ, ಆಮೇಲೆ ಗುರುಚರಿತ್ರೆ, ದಾಸಬೋಧ ಹಾಗೂ ಜ್ಞಾನೇಶ್ವರಿ ಗ್ರಂಥಗಳು ಕನ್ನಡದಲ್ಲಿ ಓವಿಬದ್ಧವಾಗಿ ಅಥವಾ ಓವಿಯ ರೂಪದಲ್ಲಿ ಅನುವಾದ ಆದದ್ದು ಸಹಿತ ಅವರು ನಿಜವಾಗಿಯೂ ನಮ್ಮೆಲ್ಲರ ಮೇಲೆ ಅವ್ರದ್ದೊಂದು ಅನುಗ್ರಹ ಕೃಪಾ ಅಂತ ಹೇಳಬೇಕು. ಜ್ಞಾನೇಶ್ವರ ಮಹಾರಾಜರ ಒಂದು ದಿವ್ಯವಾಗಿರ್ತಕ್ಕಂಥ ಜ್ಞಾನೇಶ್ವರಿಯನ್ನು ಅನುವಾದ ಮಾಡಿ ಅದು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿ ಇವತ್ತು ಸಾವಿರಾರು ಜನರು ಅದನ್ನು ಪಾರಾಯಣ ಮಾಡ್ತಾ ಇರೋದು ನಿಜವಾಗಿಯೂ ನಮಗೆಲ್ಲರಿಗೂ ಸಂತೋಷದ ವಿಷಯ, ಸಮಾಧಾನದ ವಿಷಯ. ಅದೇ ರೀತಿಯಾಗಿ ಇದು ವಿಚಾರಗಳ ಅಥವಾ ಅವರ ದಿವ್ಯವಾಗಿರ್ತಕ್ಕಂಥ ಸಂದೇಶಗಳ ಒಂದು ಕಾರ್ಯ ಆಗಿದ್ದರೆ ಮುಖ್ಯವಾಗಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಕಳೆದ 38 ವರ್ಷಗಳಿಂದ ಮುಖ್ಯವಾಗಿ ನಾಮಸ್ಮರಣೆ, ಉಪಾಸನೆ, ಅನ್ನದಾನ ಮತ್ತು ಗೋರಕ್ಷಣೆಗಳು ಸಹಿತ ಅಷ್ಟೇ ಅವ್ಯಾಹತವಾಗಿ ನಡೀತಾ ಇವೆ. ಇಸ್ವಿಸನ್ 1984 ಜನವರಿ 26ನೇ ತಾರೀಕಿನಿಂದ ಇಂದಿನವರೆಗೂ ಈ 4 ಮುಖ್ಯವಾಗಿ 5 ಒಂದು ಕಾರ್ಯಗಳಲ್ಲಿ ಕಿಂಚಿತ್ತೂ ವ್ಯತ್ಯಯವಾಗದೇ ನಡೀತಾ ಇರೋದು ಮತ್ತು ಆ ಕಾರ್ಯದಲ್ಲಿ ಅವರು ನಮ್ಮನ್ನು ತೊಡಗಿಸಿಕೊಂಡಿರೋದೇನಾದರೂ ನಮ್ಮ ಭಾಗ್ಯ ಅಂತ ಹೇಳ್ತಾ ಇದ್ದೀವಿ. ಇಂಥ ಈ ಒಂದು ಕಾರ್ಯಗಳಲ್ಲಿ ಮುಖ್ಯವಾಗಿ ನಾವು ಗುರುಪೌರ್ಣಿಮೆ ಉತ್ಸವ, ರಾಮನವಮಿ ಉತ್ಸವ, ಅದೇ ರೀತಿಯಾಗಿ ಮಹಾರಾಜರ ಒಂದು ಜನ್ಮೋತ್ಸವ, ಕೃಷ್ಣ ಜನ್ಮಾಷ್ಟಮಿ, ಇನ್ನೂ ಚಿದಂಬರ ಜಯಂತಿ ಅರ್ಥಾತ್ ಏನು ಅಂದರೆ ಗಣೇಶ ಜಯಂತಿ, ಅದೇ ರೀತಿಯಾಗಿ ಶನಿ ಜಯಂತಿ, ಹೀಗೆ ಅನೇಕ ಜಯಂತಿ ಮತ್ತು ಪುಣ್ಯತಿಥಿ ಉತ್ಸವಗಳನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಇದು ಸಹಿತ ನಮ್ಮ ಜೀವನದಲ್ಲಿ, ನಮ್ಮ ಸಾಧನೆಯ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅದರಂತೆ ಈಗ ಜ್ಞಾನೇಶ್ವರ ಮಹಾರಾಜರ ಒಂದು ಪುಣ್ಯತಿಥಿ ಉತ್ಸವವನ್ನು ಸಹಿತ ನಾವು ಪ್ರತಿ ವರ್ಷ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಅರ್ಥಾತ್ ಏನು ಅಂದರೆ ಉತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಆದರೆ ಕಳೆದ 2 ವರ್ಷಗಳಿಂದ, ಸುಮಾರು 1.25 ವರ್ಷಗಳಿಂದ ಈ ಕೊರೋನಾ ಮಹಾಮಾರಿಯ ಒಂದು ಪ್ರಚಂಡವಾಗಿರ್ತಕ್ಕಂಥ ಒಂದೇನು ಅರ್ಥಾತ್ ಅದರ ಅತ್ಯಂತ ಘಾತಕವಾಗಿರ್ತಕ್ಕಂಥ ಒಂದು ಪ್ರಭಾವೇನು ಸಮಾಜದ ಮೇಲೆ ಆಗ್ತಾ ಇದೆಯೋ ಇದರಿಂದ ಸಮಾಜದ ಎಲ್ಲ ಕ್ಷೇತ್ರಗಳು ತತ್ತರಿಸಿ ಹೋಗ್ತಾ ಇರೋದರಿಂದಾಗಿ ಮತ್ತು ಎಷ್ಟೊಂದು ಮನುಷ್ಯ ಹಾನಿ, ಪ್ರಾಣಹಾನಿ, ಜೀವಹಾನಿಗಳಾಗ್ತಾ ಇವೆ. ಎಲ್ಲ ಕ್ಷೇತ್ರದಲ್ಲಿಯೂ ಎಂಥ ಒಂದು ಹಾನಿ ಆಗ್ತಾ ಇರೋದರಿಂದಾಗಿ ಅನಿವಾರ್ಯವಾಗಿ ಒಂದು ಸಮಾಜದ ಒಂದು ದೃಷ್ಟಿಯಿಂದ
ನಮಗೆ ಕಳೆದ ಇಷ್ಟೊಂದು ವರ್ಷಗಳಿಂದ ಇಷ್ಟೊಂದು ದಿನಗಳಿಂದ ನಮಗೆ ಸದ್ಗುರುಗಳ ದಿವ್ಯ ಸಾನ್ನಿಧ್ಯವನ್ನು ಬರ್ತಕ್ಕಂಥ ಕಳಕಳಿಯಿಂದ ಬರ್ತಕ್ಕಂಥ ಭಕ್ತರಿಗಾಗಿಯೂ ಸಹಿತ ನಮಗದನ್ನು ಅರ್ಥಾತ್ ಏನೊಂದು ದರ್ಶನ ಇತ್ಯಾದಿಗಳಿಗೆ ನಮಗೆ ಲಭ್ಯ ಮಾಡಿಕೊಳ್ಳಿಕ್ಕೆ ಶಕ್ಯವಾಗಲಿಲ್ಲ. ಅದು ಮನಸ್ಸಿಗೆ ಬಹಳ ಅಸಮಾಧಾನ ಅನ್ನಿಸ್ತದೆ. ಆದರೆ ಕಳೆದ 3-4 ತಿಂಗಳುಗಳಿಂದ ಏನೋ ಒಂದು ಅದರದ್ದು ಪ್ರಭಾವ ಕಡಿಮೆ ಆಗಿದೆ. ಅಂಥ ಒಂದು ಅದರದ್ದು ದುಷ್ಪರಿಣಾಮ ಸಮಾಜದ ಮೇಲೆ ಇಲ್ಲ, ಪ್ರಭಾವ ಕಡಿಮೆ ಆಗಿದೆ ಅಂತ ಅನಿಸಿದಾಗ ಸಾಕಷ್ಟು ಜನರು ಪ್ರತಿ ದಿವಸ ಬಂದು ಮಹಾರಾಜರ ದರ್ಶನ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ತಾಯಿದ್ರು. ಅದರಿಂದ ನಮಗೂ ಎಷ್ಟೊಂದು ಸಮಾಧಾನ ಅನಿಸಿತ್ತು. ಆದರೆ ಮತ್ತೇನಾಯಿತು ಅಂತಂದರೆ, ಯಾವ ರೀತಿಯ ಸಮುದ್ರದಲ್ಲಿ ಸ್ವಲ್ಪ ದಿವಸ ಅದು ಶಾಂತವಾಗಿದ್ದಾಗ ಮತ್ತೆ ದೊಡ್ಡ ದೊಡ್ಡ ತೆರೆಗಳು ಬರ್ತಾವೋ ಏನೋ ಅನ್ನೋ ಹಾಗೆ ಮತ್ತೆ ಕೊರೋನಾದ್ದು ಯಾವುದೋ ಒಂದು ಅರ್ಥಾತ್ ಏನು ಅಂದರೆ ತರಂಗಗಳು ಸಮಾಜದ ಮೇಲೆ ಅಪ್ಪಳಿಸ್ತಾ ಇರೋದರಿಂದಾಗಿ ಅಲ್ಲಲ್ಲಿ ಏನವ ಅಂತಂದ್ರೆ ಈ ಒಂದು ಅರ್ಥಾತ್ ಏನು ಅಂದರೆ ಮಹಾಮಾರಿಯ ಆಘಾತಕ್ಕೆ ಈಡಾಗ್ತಾ ಇರೋ ಸುದ್ದಿಗಳು ಬರ್ತಾ ಇರೋದರಿಂದ ಅರ್ಥಾತ್ ಆಶ್ರಮದ ಒಂದು ಅರ್ಥಾತ್ ಏನು ಅಂದರೆ ಸುರಕ್ಷದ ದೃಷ್ಟಿಯಿಂದ ಮತ್ತು ಭಕ್ತರಿಗೆ ಇಲ್ಲಿ ಬಂದು ಬಹಳಷ್ಟು ಭಕ್ತರು ಅತ್ಲಾಯಿನವರು ಬಂದು ಇಲ್ಲಿ ಒಬ್ಬರಿಗೊಬ್ಬರಿಗೆ ಏನಾದರೂ ತೊಂದರೆ ಅಥವಾ ಅದರದ್ದು ದುಷ್ಪರಿಣಾಮ ಆಗಬಾರ್ದು ಅನ್ನುವಂಥ ಕಳಕಳಿಯಿಂದ ನಾವು ಈಗ ಮತ್ತೆ 7 ದಿನಗಳವರೆಗೆ ನಾವು ಅದನ್ನು ಮಹಾರಾಜರ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಕಳಕಳಿಯಿಂದ ವಿನಂತಿ ಮಾಡಿಕೊಂಡದ್ದೇನು ಅಂತಂದರೆ, ದಯವಿಟ್ಟು 7 ದಿನಗಳವರೆಗೆ ನೀವು ಅರ್ಥಾತ್ ಹೆಬ್ಬಳ್ಳಿಯ ಚೈತನ್ಯ ಆಶ್ರಮದ ಕಡೆಗೆ ಚೈತನ್ಯ ಆಶ್ರಮದಲ್ಲಿ ಬಂದು ಮಹಾರಾಜರ ದರ್ಶನಕ್ಕಾಗಿ ನೀವು ಸ್ವಲ್ಪ ನಿಮ್ಮ ಉತ್ಸುಕತೆಯನ್ನು ಅಥವಾ ಒಂದು ಕಳಕಳಿಯನ್ನು ನಿಮ್ಮ ಒಂದು ಉತ್ಕಟ ಅಪೇಕ್ಷೆಯನ್ನು ಸ್ವಲ್ಪ ತಡ್ಕೋಬೇಕು. ಈ 7 ದಿನಗಳವರೆಗೆ ಇದರ ಪರಿಣಾಮ ಯಾವ ರೀತಿ ಮುಂದುವರಿತದೆ ಅನ್ನೋದನ್ನು ನೋಡಿಕೊಂಡು, ಹೆಚ್ಚಾಗ್ತದನೋ ಕಡಿಮೆ ಆಗ್ತದನೋ ಅನ್ನೋದನ್ನು ನೋಡಿಕೊಂಡು ಮುಂದೆ ಮತ್ತೆ ಅದನ್ನು ಯಾವ ರೀತಿ ಅದರ ಮುಂದಿನ ಕ್ರಮ ಕೈಗೋಬೇಕು ಅನ್ನೋದನ್ನು ವಿಚಾರ ಮಾಡಲಾಗ್ತದೆ ಅನ್ನುವಂಥ ಒಂದು ವಿಚಾರವನ್ನು, ಸಂದೇಶವನ್ನು, ಮೆಸೇಜನ್ನು ನಾವು ಈ ವಾಟ್ಸಾಪ್ ಮೂಲಕವಾಗಿ ಎಲ್ಲ ಕಡೆಗೂ ಕೊಟ್ಟಿರೋದು ನಿಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಈ 7 ದಿನಗಳ ಒಂದು ಸಮಯದಲ್ಲಿ ಅಥವಾ ಕಾಲಾವಧಿಯಲ್ಲಿ ಬರ್ತಕ್ಕಂಥ ಉತ್ಸವಾದಿಗಳನ್ನು ಸಹಿತ ಅನಿವಾರ್ಯವಾಗಿ ನಮಗೆ ಆಶ್ರಮದ ಮಟ್ಟಿಗೆ ಮಾಡಿಕೋಬೇಕಾಗಿರೋದರಿಂದಾಗಿ ಇವತ್ತು ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆಧ್ಯಾತ್ಮಿಕ ಅನುಭವಗಳ ಚಕ್ರವರ್ತಿ ಅನಿಸಿಕೊಂಡಿರ್ತಕ್ಕಂಥ ಮತ್ತು ಕಲ್ಪನಾತೀತವಾಗಿರ್ತಕ್ಕಂಥ ಒಂದು ಅವಸ್ಥೆಯಲ್ಲಿರ್ತಕ್ಕಂಥವರು, ಭೂಮಿಕೆಯಲ್ಲಿರ್ತಕ್ಕಂಥವರು, ಆಧ್ಯಾತ್ಮಿಕ ಅನುಭವದ ಅತ್ಯುನ್ನತ ಮಟ್ಟದಲ್ಲಿರ್ತಕ್ಕಂಥ ಮತ್ತು ಸಾಕ್ಷಾತ್ ಭಗವಂತನ ಅವತಾರವೇ ಆಗಿರ್ತಕ್ಕಂಥ ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಜಗದ್ವಿಖ್ಯಾತವಾಗಿರ್ತಕ್ಕಂಥ ಅತ್ಯಂತ ಒಂದು ತತ್ವಜ್ಞಾನದ ಗ್ರಂಥವನ್ನು ಬರೆದಿರ್ತಕ್ಕಂಥ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಪುಣ್ಯತಿಥಿ ಒಂದು ಆರಾಧನೆಯ ಮಹೋತ್ಸವವನ್ನು ನಾವು ಇಂದು ಇಲ್ಲಿ ಆಶ್ರಮದಲ್ಲಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆಚರಿಸ್ತಾ ಇರೋದು ನಿಜವಾಗಿಯೂ ನಮ್ಮದು ಭಾಗ್ಯ. ಇದನ್ನು ನಾವು ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ಕೂತ್ಕೊಂಡು ನೋಡಬೇಕು ಅನ್ನುವಂಥ ಕಳಕಳಿಯಿಂದಲೇ ಇದನ್ನು ಫೇಸ್ಬುಕ್ಕಿನಲ್ಲಿಯೂ ಸಹಿತ ನಾವು ಕೊಡ್ತಾ ಇದ್ದೀವಿ. ಜ್ಞಾನೇಶ್ವರ ಮಹಾರಾಜರ ಜೀವನ ಅನ್ನೋದು ಅತ್ಯಂತ ವಿಲಕ್ಷಣವಾಗಿರ್ತಕ್ಕಂಥ, ನಮ್ಮ ಭಾರತೀಯ ಸಂಸ್ಕೃತಿ ಮೂಲತಃ ಆಧ್ಯಾತ್ಮಿಕ ಪ್ರಧಾನವಾಗಿರ್ತಕ್ಕಂಥ ಸಂಸ್ಕೃತಿ. ಮನುಷ್ಯ ಜೀವನದಲ್ಲಿ ನಾವು ಮನುಷ್ಯ ಅಂದರೆ ಸ್ವಾಭಾವಿಕವಾಗಿ ಬುದ್ಧಿ ಪ್ರಧಾನವಾಗಿರ್ತಕ್ಕಂಥ ಪ್ರಾಣಿಯಾಗಿರೋದರಿಂದ ಬೌದ್ಧಿಕವಾಗಿ ಮನುಷ್ಯ ತನ್ನ ಬುದ್ಧಿ ಕೌಶಲ್ಯದಿಂದ ಅಥವಾ ತನ್ನ ಬುದ್ಧಿಯ ಸಾಮರ್ಥ್ಯದಿಂದ ಎಷ್ಟೊಂದು ಸಾಧಿಸಬಲ್ಲ, ಈ ದೃಶ್ಯ ಜಗತ್ತಿನಲ್ಲಿ ಅವನು ಎಷ್ಟೊಂದು ಸಾಧಿಸಬಲ್ಲ ಅನ್ನೋದನ್ನು ನಾವು ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಈ ವೈಜ್ಞಾನಿಕ ಆವಿಷ್ಕಾರಗಳ ಒಂದು ಪರಮೋಚ್ಚ ಅವಸ್ಥೆಯನ್ನು ಹೊಂದಿರತಕ್ಕಂಥ ಮನುಷ್ಯ ಸಮಾಜದಲ್ಲಿ ನೋಡಿದರೆ ನಮ್ಮ ಬುದ್ಧಿಗೆ ನಮಗೆ ಆಶ್ಚರ್ಯ ಅನಿಸುವಂಥ ಒಂದು ಈ ಮನುಷ್ಯನ ಬುದ್ಧಿಯ ಸಾಮರ್ಥ್ಯದ ಒಂದು ಪ್ರದರ್ಶನವನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲೂ ಸಹಿತ ಇದೇನಲ್ಲ ಅಂದರೆ ಜೀವನದ ನಿಜವಾಗಿರ್ತಕ್ಕಂಥ ಪರಿಹಾರವಲ್ಲ, ಮನುಷ್ಯ ಜೀವನದ ಒಂದು ನಿಜವಾಗಿರ್ತಕ್ಕಂಥದ್ದೇನಲ್ಲ ಅಂದರೆ ಸೊಲ್ಯೂಷನ್ ಅಲ್ಲ. ನಾವು ನೋಡ್ತಾ ಇದ್ದೀವಿ ಮನುಷ್ಯ ಮಾತ್ರ ಮುಂದೆ ಒಂದು ಪ್ರಶ್ನೆ ಅದ ಏನು ಅಂತಂದರೆ,
ನಮಗೆ ಯಾವ ಸುಖ ಬೇಕು ಅಂತ ಅನ್ನಿಸ್ತದನೋ ಆ ಸುಖ ನಮ್ಮ ಕೈಗೆ ಹತ್ತಾ ಇಲ್ಲ, ಮತ್ತು ಯಾವ ದುಃಖ ಬೇಡ ಅನ್ನಿಸ್ತದನೋ ಆ ದುಃಖ ಏನಾಗ್ತಾ ಇಲ್ಲ ಅಂದರೆ ನಮ್ಮಿಂದ ದೂರ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ ಅಲ್ಲ. ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳ ಮುಂದೂ ಇದೇ ಪ್ರಶ್ನೆ ಇತ್ತು. ಆದ್ದರಿಂದ ಅವರು ಆವಾಗ ಇದೇ ಪ್ರಶ್ನೆಯನ್ನು ಕುರಿತು ಅವರು ಏಕಾಂತದಲ್ಲಿ ಕುಳಿತುಕೊಂಡು ದೀರ್ಘಕಾಲದವರೆಗೆ ಚಿಂತನೆ ಮಾಡಿದರು. ಅದರಿಂದ ಅವರಿಗೆ ಈ ಪ್ರಶ್ನೆ ಅರ್ಥಾತ್ ಒಂದು ಸಮಾಧಾನಕಾರಕವಾಗಿರ್ತಕ್ಕಂಥ ಉತ್ತರ ಪ್ರಾಪ್ತ ಆಯಿತು. ಮತ್ತು ಕೇವಲ ಪ್ರಾಪ್ತ ಅಷ್ಟೇ ಅಲ್ಲ, ಅದನ್ನು ಅವರು ತಮ್ಮ ಜೀವನದಲ್ಲಿ ಸಾಕ್ಷಾತ್ತಾಗಿ ಪಡ್ಕೊಂಡು ಅನುಭವಿಸಿ ಮತ್ತು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡರು. ಮತ್ತು ತಾವು ಹುಟ್ಟಿ ಬಂದದ್ದಕ್ಕೆ ಅವರಿಗೆ ಧನ್ಯತೆ ಅನ್ನಿಸ್ತು. ಅಂಥ ಉತ್ತರ ಯಾವುದು ಅಥವಾ ಸಮಾಧಾನದ ಒಂದು ವಿಚಾರ ಏನು ಅಂತ ತಿಳ್ಕೊಂಡು ಕೇಳಿದರೆ, ಯಥೋ ವಾ ಇಮಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತೆ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ. ಯಾವುದರೊಳಗಿಂದ ಈ ಎಲ್ಲ ಬ್ರಹ್ಮಾಂಡ ವಿಶ್ವ ನಿರ್ಮಾಣ ಆಗ್ತದನೋ, ಯಾವುದರೊಳಗೆ ಸ್ಥಿತ ಆದನೋ ಮತ್ತು ಕೊನೆಗೆ ಯಾವುದರೊಳಗೆ ಲಯ ಆಗ್ತದನೋ ಅದನ್ನು ನಾವು ಸಾಕ್ಷಾತ್ತಾಗಿ ಅದರ ಅನುಭವ ಪಡ್ಕೊಳ್ಳೋದು ಹೊರತು ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಮತ್ತು ಅದನ್ನು ಪಡ್ಕೊಂಡಾಗನೇ ಜೀವನದ ಎಲ್ಲ ಪ್ರಶ್ನೆಗಳ ಬಗೆಹರಿತಾವೆ ಅನ್ನುವಂಥದ್ದು ಅವ್ರದ್ದು ಏನಾಗಿತ್ತು ಅಂದರೆ ಅನುಭವ ಆಗಿತ್ತು. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಅನುಭವವನ್ನು ಪಡೆದ ಅವರ ಒಂದು ಭೂಮಿಕಾ ಏನಿತ್ತು, ಮನೋಭೂಮಿಕಾ ಅಥವಾ ಬುದ್ಧಿಯ ಒಂದು ಅವಸ್ಥೆ ಏನಿತ್ತು ಅಂದರೆ ಅತ್ಯಂತ ಅತಿಮಾನಸ ಅವಸ್ಥೆ ಇತ್ತು. ಅವರು ಸಮಾಧಿ ಅವಸ್ಥೆಯಲ್ಲಿ ಆ ಅನುಭವವನ್ನು ಪಡ್ಕೊಂಡ್ರು, ಆ ವಿಚಾರಗಳನ್ನು ತಿಳ್ಕೊಂಡ್ರು. ಮತ್ತು ಅತಿಮಾನಸ ಅವಸ್ಥೆಯಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ಅವರು ಅನೇಕ ಅರ್ಥಾತ್ ಏನು ಅಂದರೆ ಭಾವಗಳಲ್ಲಿ ವ್ಯಕ್ತ ಮಾಡಿದರು, ಶಬ್ದಗಳಲ್ಲೇ. ಅದಕ್ಕೆ ನಾವು ಉಪನಿಷತ್ತು, ಅದೇ ರೀತಿಯಾಗಿ ವೇದ, ಉಪನಿಷತ್ತು, ಪುರಾಣ ಇತ್ಯಾದಿ ಅಂತ ತಿಳ್ಕೊಂಡು ಹೇಳ್ತೀವಿ, ಶಾಸ್ತ್ರ. ಇದು ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯ ಮೂಲ ಒಂದು ಜ್ಞಾನ ಅನ್ನುವಂಥದ್ದು. ಇದೇ ನಮ್ಮ ಜ್ಞಾನದ ಆಕರ, ಅರ್ಥಾತ್ ಏನು ಅಂದರೆ ಸಂಗ್ರಹ. ಇದರ ಮೇಲಿಂದನ ಇನ್ನೂ ಅರ್ಥಾತ್ ಏನು ಅಂದರೆ ಈ ಜ್ಞಾನವನ್ನು ಚಿಂತನೆ ಮಾಡ್ತಾ ಅನೇಕ ಸಾಧು ಸತ್ಪುರುಷರು, ಋಷಿಮುನಿಗಳು ಭಗವಂತನ ಸಾಕ್ಷಾತ್ಕಾರವನ್ನು, ಯಾವ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋ ಮಾತ್ರದಿಂದನೇ ಜೀವನದ ಪ್ರಶ್ನೆಗಳೆಲ್ಲ ಬಗೆಹರಿತಾವನು. ಅಂಥ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಈ ರೀತಿಯಾಗಿ ಬರ್ತಾ ಏನಾಯಿತು ಅಂದರೆ ಅಂಥ ವಿಚಾರಗಳನ್ನು ಸಾಮಾನ್ಯ ಜನರಿಗೆ ತಿಳ್ಕೊಳ್ಳೋದು ಕಠಿಣ ಅಂತ ಅನಿಸಿದಾಗ, ಅದನ್ನು ಓದಲಿಕ್ಕೂ ಆಗದೇ ಇರುವಂಥ ಸಂದರ್ಭ ಬಂದಾಗ ತಿಳ್ಕೊಳ್ಳಿಕ್ಕೆ ಬೇಕಾಗಿರೋ ಭೂಮಿಕಾ ಅಂದರೆ ಮನೋಭೂಮಿಕಾ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕ್ಷಾತ್ ಕೃಷ್ಣನಿಗೆ ಅರ್ಥಾತ್ ಭಗವಂತನಿಗೆ ಅವತಾರ, ಅರ್ಥಾತ್ ಏನು ಅಂದರೆ ಅವತಾರವನ್ನು ಧಾರಣೆ ಮಾಡಿ ಬಂದಿರತಕ್ಕಂಥ ಧರ್ಮಸ್ಥಾಪನೆಗಾಗಿ ಅವತಾರ ಧಾರಣೆ ಮಾಡಿ ಬಂದಿರತಕ್ಕಂಥ ಭಗವಂತನಿಗೆ ಏನು ಅನ್ನಿಸ್ತು ಅಂದರೆ, ಇನ್ನು ಮುಂದಿನ ಒಂದು ಸಮಾಜದಲ್ಲಿ ಏನಾಗಂಗಿಲ್ಲ ಅಂದರೆ ಇಷ್ಟು ಗಹನವಾಗಿರ್ತಕ್ಕಂಥ ಈ ಒಂದು ಉಪನಿಷತ್ತು ಇತ್ಯಾದಿಗಳ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಶಕ್ಯ ಆಗಂಗಿಲ್ಲ ಅನ್ನುವಂಥ ದೃಷ್ಟಿಯಿಂದ ಭಗವಂತ ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ಅವನೇನು ಮಾಡಿದ ಅಂದರೆ ಸಾಮಾನ್ಯ ಜನರಿಗೂ, ಅರ್ಥಾತ್ ಸಾಮಾನ್ಯ ಜನರಿಗೆ ಅಂದರೆ ತಕ್ಕಮಟ್ಟಿಗೆ ಅದರ ಕಡೆಗೆ ಲಕ್ಷ್ಯ ಇರ್ತಕ್ಕಂಥವರಿಗೆ, ಅದರ ಕಡೆಗೆ ಅದರದ್ದು ಉತ್ಕಟತೆ ಇರ್ತಕ್ಕಂಥವರಿಗೆ, ತಿಳ್ಕೋಬೇಕು ಅನ್ನುವಂಥ ಒಂದು ಕಳಕಳಿ ಇರ್ತಕ್ಕಂಥವರಿಗೆ ತಿಳಿಲಿಕ್ಕೆ ಶಕ್ಯವಾಗುವಂಥ ಭಾಷೆಯಲ್ಲಿ ಉದಾಹರಣೆಗಳೊಂದಿಗೆ ಅರ್ಥಾತ್ ಏನು ಅಂದರೆ ವಿಚಾರಗಳನ್ನು ವಿಭಾಗಿಸಿ ವ್ಯವಸ್ಥಿತವಾಗಿ ಅವನೇನು ಮಾಡಿದ ಅಂದರೆ ಅದನ್ನು ಪ್ರಗಟಪಡಿಸಿದ. ಅರ್ಜುನನ ನಿಮಿತ್ತ ಮಾಡಿಕೊಂಡು ಕುರುಕ್ಷೇತ್ರದ ರಣಾಂಗಣದಲ್ಲಿ ಅರ್ಥಾತ್ ಏನು ಅಂತಂದ್ರೆ ಅಂಥ ಒಂದು ಸರ್ವೋಪನಿಷದೋ ಗಾವು ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವು, ಎಲ್ಲ ಉಪನಿಷತ್ತುಗಳಂದರೆ ಆಕಳು. ಆಮೇಲೆ ಪಾರ್ಥೋ ವತ್ಸಃ, ಅರ್ಜುನನ್ನ ನಿಮಿತ್ತ ಅಂದರೆ ಕರು ಮಾಡಿ, ಅರ್ಥಾತ್ ಏನು ಅಂದರೆ ಭಗವಂತ ಏನು ಮಾಡಿದ ಅಂದರೆ ದುಗ್ಧಂ ಗೀತಾಮೃತಂ ಮಹತ್. ಗೀತಾ ಅನ್ನುವಂಥ ದಿವ್ಯವಾದ ಅಮೃತಪ್ರಾಯವಾಗಿರ್ತಕ್ಕಂಥ ಹಾಲನ್ನು ಆ ಸರ್ವೋಪನಿಷದ್ ಅನ್ನುವಂಥ ಆಕಳದಿಂದ ಅವನು ಕರೆದೇನು ಮಾಡಿದ ಅಂದರೆ ಸುಧೀರ್ ಭೋಕ್ತ, ಅರ್ಥಾತ್ ಯಾರ ಬುದ್ಧಿ ಶುದ್ಧದನು, ಪವಿತ್ರದನು, ಅರ್ಥಾತ್ ಏನು ಅಂದರೆ ಪರಮಾತ್ಮಾಭಿಮುಖದನು, ಪ್ರಪಂಚದ ವಿಷಯಗಳಿಂದ ವಿಮುಖವಾಗಿರ್ತಕ್ಕಂಥದ್ದದನು,
ಅಂತರ್ಮುಖವಾಗಿರ್ತಕ್ಕಂಥದ್ದನ್ನು ಅಂಥವರಿಗೆ ಅದನ್ನು ಸೇವನೆ ಮಾಡಲಿಕ್ಕಾಗಿಯೇ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ವಿಚಾರಗಳ ಒಂದು ಯಾವ ಸಂಗ್ರಹವನ್ನು ಸಮಾಜಕ್ಕೆ ಕೊಟ್ಟನು. ಅದಕ್ಕೆ ನಾವೇನಂತೀವಿ ಅಂದರೆ ಭಗವದ್ಗೀತಾ ಅಂತ. ಈ ಭಗವದ್ಗೀತಾ ಅಂದರೆ ಹೆಂಗದ ಅಂದರೆ ಒಂದು ಪ್ರಾಚೀನ ಒಂದು ವೈದಿಕ ಸಂಸ್ಕೃತಿ ಹಾಗೂ ಅರ್ವಾಚೀನವಾಗಿರ್ತಕ್ಕಂಥ ಏನೊಂದು ತತ್ವಜ್ಞಾನದ ಸಂಸ್ಕೃತಿ ಮುಂದೆ ಬೆಳ್ಕೊಂಡು ಬರಬೇಕಾಗಿರ್ತಕ್ಕಂಥ ಸಂಸ್ಕೃತಿ ಇವು ಎರಡನ್ನೂ ಜೋಡಿಸ್ತಕ್ಕಂಥ ಸಂಧಿ, ಅರ್ಥಾತ್ ಏನು ಅಂತಂದರೆ ಒಂದು ಸಂಧಿಕಾಲ ಇದ್ದಂಗೆ ಅಥವಾ ಎರಡನ್ನೂ ಜೋಡಿಸ್ತಕ್ಕಂಥ ಒಂದು ಕೊಂಡಿದ್ದಂಗೆ. ಆ ಭಗವದ್ಗೀತೆಯನ್ನು ಭಗವಂತ ಒಂದು ವೇಳೆ ಆವಾಗ ಹೇಳಿರದೇ ಇದ್ದರೆ ನಾವು ನಮ್ಮ ಉಪನಿಷತ್ತುಗಳ ಜ್ಞಾನದಿಂದ ಎಲ್ಲೋ ಕೆಲಕ್ಕೆ ಸ್ವಲ್ಪ ಅದರ ಚಿಂತನೆ ಆಗ್ತಾ ಇರ್ತಿತ್ತು. ಆದರೆ ಅದರ ಮುಖ್ಯವಾಗಿರ್ತಕ್ಕಂಥ ತತ್ವ ಏನು ಅನ್ನೋದು ನಮಗೆ ಗೊತ್ತಾಗಲಿಕ್ಕೆ ಶಕ್ಯ ಇರಲಿಲ್ಲ. ಆದ್ದರಿಂದ ಭಗವಂತ ಅದನ್ನು ಎಷ್ಟೊಂದು ಸರಳವಾಗಿ ಅದನ್ನು ಏನು ಮಾಡಿದ ಅಂದರೆ ಪಡಿಸಿದ, ಅರ್ಥಾತ್ ಅದನ್ನು ವಿವರಣೆ ಮಾಡಿದ, ಹೇಳಿದ, ಪ್ರಗಟಪಡಿಸಿದ. ಅದಕ್ಕೆ ನಾವು ಭಗವದ್ಗೀತಾ ಅಂತೀವಿ. ಅಷ್ಟೊಂದು ಉಪನಿಷತ್ತುಗಳ ಸಾರವನ್ನು ಕೇವಲ 700 ಶ್ಲೋಕಗಳಲ್ಲಿ ಅದನ್ನೂ ಸಹಿತ ಭಕ್ತಿ, ಜ್ಞಾನ, ಕರ್ಮ, ಯೋಗ, ಉಪಾಸನೆ ಮತ್ತು ಅದೇ ರೀತಿಯಾಗಿ ಪ್ರೇಮ ಇತ್ಯಾದಿ ಅನೇಕ ಭಾವಗಳಲ್ಲಿ ಬೇರೆ ಬೇರೆಯಾಗಿ ವಿಂಗಡಿಸಿ ಅದನ್ನು ವ್ಯಾಸರು ಏನು ಮಾಡಿದರು ಅಂದರೆ ಅದನ್ನು ಅರ್ಥಾತ್ ಛಂದೋಬದ್ಧಗೊಳಿಸಿದರು, ಶ್ಲೋಕಬದ್ಧಗೊಳಿಸಿದರು. ಅರ್ಥಾತ್ ಏನು ಅಂದರೆ ವ್ಯಾಸರು ಅದನ್ನು ಸರಿಯಾಗಿ ಬರೆದು ಅದನ್ನು ಭಗವದ್ಗೀತಾ ಅನ್ನುವಂಥ ಭಾವದಲ್ಲಿ ಪ್ರಗಟಗೊಳಿಸಿದರು. ಆಮೇಲೆ ಮತ್ತೆ ಕಾಲಕ್ರಮಣ ಗತಿಸಿದಂತೆ ಮನುಷ್ಯ ಸಮಾಜದ ಸ್ವಾಭಾವಿಕ ಪ್ರವೃತ್ತಿ ಮತ್ತೂ ಬಹಿರ್ಮುಖ ಆಗಲಿಕ್ಕೆ, ಸಮಾಜದಲ್ಲಿ ಏನಾಗಲಿಲ್ಲ ಅಂದರೆ ಮತ್ತಿಷ್ಟು ಸಮಾಜ ಬಹಿರ್ಮುಖ ಆಗ್ತಾ ಬಂತು. ಆವಾಗ ಭಗವದ್ಗೀತೆಯನ್ನೂ ತಿಳ್ಕೊಳ್ಳಿಕ್ಕೆ ಶಕ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರಲಿಕ್ಕೆ. ಅರ್ಥಾತ್ ಏನು ಅಂದರೆ ಅದರ ಕಡೆಗೂ ಅದನ್ನು ನಾವು ಸ್ವಲ್ಪ ಗಂಭೀರವಾಗಿ ಅದನ್ನು ಓದಿ ಚಿಂತನೆ ಮಾಡಿ ಶ್ರವಣ ಮಾಡಿ ಗುರುಗಳಿಂದ ತಿಳ್ಕೋಬೇಕು ಅನ್ನುವಂಥದ್ದು ಸಹಿತ ಕಠಿಣವಾಗ್ತಾ ಇರೋ ಕಾಲದಲ್ಲಿ ಮತ್ತು ಭಗವಂತಗೆ ಅನ್ನಿಸ್ತೇನು ಅಂದರೆ ಈಗಿನ ಪರಿಸ್ಥಿತಿಯೊಳಗೆ ನಾನು ಕುರುಕ್ಷೇತ್ರ 4000 ವರ್ಷಗಳ ಹಿಂದೆ ಕುರುಕ್ಷೇತ್ರದಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದೇನು ಉಳಿದಿಲ್ಲ ಅಂದರೆ ಅವಸ್ಥಾ ಉಳಿದಿಲ್ಲ, ಮನಸ್ಥಿತಿ ಉಳಿದಿಲ್ಲ. ಮತ್ತು ಸಮಾಜ ಏನಾಗ್ತದೆ ಅಂದರೆ ಮತ್ತಿಷ್ಟು ದೇಹ ಬುದ್ಧಿಯನ್ನು ಬೆಳೆಸೋಟ ಹೊಂಟಿರುವುದರಿಂದಾಗಿ ಅದನ್ನು ಇನ್ನಷ್ಟು ಸುಲಭವಾಗಿ ವಿವರವಾಗಿ ಸಮಾಜಕ್ಕೆ ಅದನ್ನು ಓದಿದ ಕೂಡಲೇ ನಾವು ತಿಳ್ಕೋಬೇಕು, ಚಿಂತನೆ ಮಾಡಬೇಕು ಅನ್ನುವಂಥ ಪ್ರವೃತ್ತಿ ಉಂಟಾಗುವಂತೆ ಮಾಡಬೇಕು ಅನ್ನುವಂಥ ಕಳಕಳಿ ಆ ಭಗವಂತನಿಗೆ ಬಂದಾಗ ಭಗವಂತ ಮತ್ತೇನು ಮಾಡಿದ ಅಂದರೆ ಯಾವ ಭಗವಂತ ಪೀತಾಂಬರಧಾರಿಯಾಗಿ ಕಿರೀಟವನ್ನು ಅರ್ಥಾತ್ ತಲೆ ಮೇಲೆ ರತ್ನ ಖಚಿತವಾಗಿರ್ತಕ್ಕಂಥ ಮುಕುಟವನ್ನು ಧಾರಣೆ ಮಾಡಿಕೊಂಡು ಅರ್ಜುನನ ರಥದಲ್ಲಿ ಕೂತುಕೊಂಡು ಅರ್ಥಾತ್ ಅರ್ಜುನನಿಗೆ ಯಾವಾಗ ಮೋಹ ಉಂಟಾಗಿತ್ತು ಅವನಿಗೇನಾಗಿತ್ತು ಅಂದರೆ ಕರ್ತೃತ್ವಾಭಿಮಾನ, ನಾನು ಯುದ್ಧ ಮಾಡ್ತೀನಿ, ಇವರನ್ನು ಸಂಹಾರ ಮಾಡ್ತೀನಿ ಅನ್ನುವಂಥ ಭಾವ ಬಂದಾಗ ಇವನ್ನ ಹೆಂಗೆ ಕೊಲ್ಲಬೇಕು ಅನ್ನುವಂಥ ಮೋಹ ಉಂಟಾದಾಗ ಭಗವಂತ ಏನು ಮಾಡಿದ ಅಂದ್ರೆ ಅರ್ಜುನ ಆ ಮೋಹವನ್ನು ದೂರ ಮಾಡುವುದಕ್ಕಾಗಿ ಭಗವದ್ಗೀತೆಯನ್ನು ಉಪದೇಶ ಮಾಡಿದ, ವಿಶ್ವರೂಪವನ್ನು ತೋರಿಸಿದ ಮತ್ತು ಅವನ ಮೋಹ ನಷ್ಟಗೊಳಿಸಿದ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂತವ ಅನ್ನುವ ಹಾಗೆ ನನ್ನ ಮೋಹ ದೂರ ಆತಪ್ಪ, ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಯುದ್ಧ ಮಾಡ್ತೀನಿ ಅಂತ ಯುದ್ಧ ಮಾಡಿದ. ಆ ಸಂದರ್ಭದಲ್ಲಿ ಉಪದೇಶ ಮಾಡಿರ್ತಕ್ಕಂಥ ಭಗವದ್ಗೀತೆ ಮುಂದೆ ಕೆಲವು ದಿವಸ ಆದಮೇಲೆ ಅದು ಅರ್ಜುನ ಕೃಷ್ಣನ ಕೇಳಿದ, ಕೃಷ್ಣ ನನಗೆ ಅವತ್ತು ಯುದ್ಧದ ಗದ್ದಲದಾಗ ಅಷ್ಟೊಂದು ಕೆಲವು ಶಬ್ದಗಳು ಸರಿ ಕೇಳಿಸಿಲ್ಲ, ಆದ್ದರಿಂದ ನನಗೆ ಇನ್ನೊಮ್ಮೆ ಹೇಳು, ಏಕಾಂತದಲ್ಲಿ ಕೂತ್ಕೊಂಡು ನಾನು ಶ್ರವಣ ಮಾಡ್ತೀನಿ ಅಂದಾಗ ಕೃಷ್ಣ ಹೇಳ್ದ, ಅದನ್ನು ಮತ್ತೆ ತಿರುಗಿ ಹೇಳಲಿಕ್ಕೆ ನನಗೂ ಬರೋಂಗಿಲ್ಲ ಅಂದ. ಆ ಸಂದರ್ಭದಲ್ಲಿ ಏನೊಂದು ಸಂದರ್ಭ ಇತ್ತು, ಪರಿಸ್ಥಿತಿ ಇತ್ತು, ನಿಂದು ಭೂಮಿಕಾ ಇತ್ತು, ಆವಾಗ ನನಗೂ ಒಂದೇನು ಜೋಶ್ ಬಂದಿತ್ತು. ಆ ಜೋಶದಾಗ ಹೇಳಿಬಿಟ್ಟೆ, ಇನ್ನು ಮತ್ತೆ ತಿರುಗಿ ಅದನ್ನು ಹೇಳೋ ಒಂದು ನನಗೆ ಆಗೋದಿಲ್ಲ, ನನಗೆ ಅದರ ವಿಚಾರವೂ ಬರೋದಿಲ್ಲ, ಆ ಸಂದರ್ಭವೂ ಅನಿಸೋದಿಲ್ಲ. ಯಾವುದೇ ವಿಷಯವನ್ನು ಆ ಸಂದರ್ಭದಾಗನೇ ಹೇಳಲಿಕ್ಕೆ ಬರ್ತದೆ. ಅರ್ಥಾತ್ ಹೆಂಗು ಅಂತಂದರೆ ಒಂದು ಸಲ ಈ ಕುಮಾರ ಗಂಧರ್ವನ್ನ ಕೆಲವು ಕಾಲೇಜಿನ ವಿದ್ಯಾರ್ಥಿನಿಯರು ಭೇಟಿಯಾಗಲಿಕ್ಕೆ ಹೋಗಿದ್ದು. ಭೇಟಿಯಾಗಲಿಕ್ಕೆ ಹೋದಾಗ ಅವನ ಪಾತ್ರವನ್ನು ನೋಡಿ ಇದು ಆಗಿ ಅವನು ಕೇಳಿದರು ಏನು ಅಂದ್ರೆ, ಆ ಸ್ವಯಂವರ ನಾಟಕದೊಳಗಿನ್ನು ನೀನು ಅಂದಿರೋ ಮಾತು ಅಂದು ತೋರಿಸು ಅಂತ. ಆವಾಗ ಅವ ಹೇಳ್ದ, ಆವಾಗಿನ ನಾನೇ ಬೇರೆ, ಈಗಿನ ನಾನೇ ಬೇರೆ.
ಆವಾಗ ಆ ಸಂದರ್ಭದಲ್ಲಿ ನನಗೇನು ಅಲ್ಲಿಗೆ ಬರ್ತದನೋ ಅದನ್ನು ಈಗ ಅಲ್ಲಿಗೆ ಬರೋಂಗಿಲ್ಲ. ಅರ್ಥಾತ್ ಏನು ಸ್ವಯಂವರ ನಾಟಕದೊಳಗಿಂದು ಆ ಸುಭದ್ರನ ಪಾತ್ರ ಇದು ಮಾತುಗಳನ್ನು ಅದನ್ನು ತೋರಿಸು ಅಂದಾಗ ಆ ಜೋಶ್ ಇವಾಗ ಬರೋಂಗಿಲ್ಲ. ಹೆಂಗೋ ಹಂಗೆ ಏನದ ಅಂದ್ರೆ ಕೀರ್ತನದಲ್ಲಿ ಏನು ಒಂದು ಜೋಶ್ಲೆ ಹೇಳ್ತಾರೋ ಅದನ್ನು ಕೊಲ್ಯಾಕೆ ಕೂತು ಹೇಳು ಅಂದ್ರೆ ಮತ್ತಿಲ್ಲಿ ಆ ಜೋಶ್ ಬರುವುದಿಲ್ಲ. ಹೆಂಗೋ ಹಂಗೆ ಕೃಷ್ಣ ಹೇಳಿದ ಮತ್ತು ನನಗೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂದಾಗ ಆದರೂ ಅರ್ಜುನ ಆಗ್ರಹಕ್ಕೆ ಮತ್ತೊಂದು ಸಲ ಭಗವದ್ಗೀತಾ ಹೇಳಿದ. ಅದಕ್ಕೆ ಅಣುಗೀತ ಅಂತ ತಿಳ್ಕೊಂಡು ಹೇಳ್ತಾರೆ. ಅಣುಗೀತ ಅದು ಭಾಳ ಸಂಕ್ಷಿಪ್ತವಾಗಿದೆ. ಆ ರೀತಿಯ ಗೀತೆಗಳು ಸಾಕಷ್ಟವ. ರಾಮಗೀತಾ ಅಂತದ ಮತ್ತು ಹೀಗೆ ಅನೇಕ ಗೀತೆಗಳವ. ಆದರೆ ಮುಖ್ಯವಾಗಿರ್ತಕ್ಕಂಥ ಅದು ಭಗವದ್ಗೀತೆ. ಆವಾಗ ಭಗವಂತನಿಗೆ ಅನ್ನಿಸ್ತೀವು ಈ ರೀತಿಯಾಗಿರ್ತಕ್ಕಂಥ ಭಾವದಲ್ಲಿ ಹೇಳುವಂಥ ಸಂದರ್ಭ ಇಲ್ಲ ಮುಂದೆ ಅಂತ ತಿಳ್ಕೊಂಡು ಸಾಮಾನ್ಯ ಜನರಿಗೆ ತಮ್ಮ ಸಾಮಾನ್ಯ ಪರಿಸ್ಥಿತಿಯಲ್ಲಿದ್ದುಕೊಂಡು ಅದನ್ನ ಅನುಸರಿಸಲಿಕ್ಕೆ ಬರುವಂಥ ಪದ್ಧತಿಯೊಳಗೆ ಭಾವದೊಳಗೆ ಹೇಳಬೇಕು ಅಂತ ತಿಳ್ಕೊಂಡು ತಾನೂ ಸ್ವತಃ ಸಾಮಾನ್ಯ ರೂಪದಲ್ಲೇ ಅವತಾರ ಮಾಡಿ ಬಂದ ಅಂತ ಮಹಾರಾಜ ಹೇಳ್ತಿದ್ರು. ಯಾವ ರೀತಿಯಾಗಿ ತಂದೆ ಮಡಿ ಉಟ್ಕೊಂಡು ಅರ್ಥಾತ್ ಏನೊಂದು ರೇಷ್ಮೆ ಮಡಿ ಉಟ್ಕೊಂಡು ಪೂಜೆ ಮಾಡಲಿಕ್ಕೆ ಕೂತಾಗ ತಮ್ಮ ಮಿತ್ತನಿಗೇನೋ ಒಂದು ವಿಚಾರ ಹೇಳಬೇಕು ಅಂತ ಅನಿಸಿ ಮಗನ ಕರೆದು ಹೇಳ್ತಾರೆ. ಏನು ಅಂದ್ರೆ ಹೋಗಪ್ಪ ಹೇಳಿ ಬಾ ಹೋಗೋದನ್ನಂತ ಹೇಳಿದಾಗ ಅವನು ಹೋಗಿ ಹೇಳಲಿಕ್ಕೆ ಹೋಗ್ತಾನೆ. ಹೇಳಲಿಕ್ಕೆ ಹೋದ ಕೂಡಲೇ ತಂದೆಗೆ ಅನ್ನಿಸ್ತದೇನು ಅಂದ್ರೆ ನಾನು ಹೇಳ್ದಂಗೆ ಬರೋಬ್ಬರಿ ಹೇಳ್ತಾನೋ ಇಲ್ಲೋ ಯಾರಿಗೆ ಗೊತ್ತು ಅಂತ ತಿಳ್ಕೊಂಡು ಮತ್ತು ಸ್ವತಃ ತಂದೆನೇ ಆ ಮಡಿ ಬಿಚ್ಚಿ ಸಾದಾ ಧೋತ್ರ ಉಟ್ಕೊಂಡು ಮತ್ತು ತಾವು ಹೇಳಿದ್ದನ್ನು ಹೆಂಗೆ ಹೇಳಲಿಕ್ಕೆ ಹೋದ್ನು ಹಂಗೆ ಅರ್ಜುನನ ನಿಮಿತ್ತ ಮಾಡಿ ಹೇಳ್ತಕ್ಕಂಥ ಭಗವದ್ಗೀತೆ ಎಲ್ಲರಿಗೂ ತಿಳಿತದನೋ ಇಲ್ಲೋ ಯಾರಿಗೆ ಗೊತ್ತು ಅಂತ ಅನಿಸಿ ಭಗವಂತ ಮತ್ತು ತಾನ ಆ ಪೀತಾಂಬರವನ್ನು ಬಿಚ್ಚಿ ಸಾಮಾನ್ಯವಾದ ಅಕ್ರಿ ಒಂದು ಹರಕ ಧೋತ್ರ ಉಟ್ಟುಕೊಂಡು ಭಗವಂತ ಏನು ಮಾಡಿದ ಅಂದರೆ ಅದೇ ಭಗವದ್ಗೀತೆಯನ್ನು ಇನ್ನಷ್ಟು ಅತ್ಯಂತ ರಸಾಳವಾಗಿ ಸುಂದರವಾಗಿ ವಿಶದವಾಗಿ ಅರ್ಥಾತ್ ದೃಷ್ಟಾಂತೋ ಜ್ಞಾನರಾಜಸ್ಯ ಎಷ್ಟರೇ ಅದರೊಳಗೆ ಉದಾಹರಣೆಗಳನ್ನು ಹೇಳಿದಾರಂದರೆ ನಮಗೆ ಆಶ್ಚರ್ಯ ಆಗ್ತದೆ. ನಾವು ನಿತ್ಯ ಜೀವನದಲ್ಲಿ ನೋಡ್ತೀವಿ ಖರೆ, ಆದರೆ ನಮಗೆ ಕಲ್ಪನೆ ಮಾಡಲಿಕ್ಕೆ ಬರೋಂಗಿಲ್ಲ ಅಂಥದ್ದು ವಿಲಕ್ಷಣವಾಗಿರ್ತಕ್ಕಂಥ ಉದಾಹರಣೆಗಳನ್ನು ಅವ್ರು ಹೇಳೋದನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ವಯಸ್ಸಿನ ಬರೀ 19ನೇ ವರ್ಷ. ಅರ್ಥಾತ್ ಏನು ಅಂದ್ರೆ ಆ ಇದರಲ್ಲಿ ನೇವಾಸದಲ್ಲಿ ಆ ಅರ್ಥಾತ್ ಏನು ಅಂದ್ರೆ ಕಂಬಕ್ಕೆ ಹಾತ್ಕೊಂಡು ಕೂತ್ಕೊಂಡು ಅವ್ರು ಅವ್ರು ಹೇಳೋದೇನು, ಆ ಸಚ್ಚಿದಾನಂದ ಬಾಬಾ ಕೂತ್ಕೊಂಡು ಬರೆಯೋದೇನು, ಅರ್ಥಕ್ಕೆ ಸತ್ತು ಅರ್ಥಾತ್ ಏನು ಅಂದರೆ ಸತ್ತು ಅರ್ಥಾತ್ ಆ ಕಟ್ಟಿಗೆ ಮೇಲೆ ಹಾಕಿರ್ತಕ್ಕಂಥ ಆ ಸಚ್ಚಿದಾನಂದ ಬಾಬಾನನ್ನು ಎಬ್ಬಿಸಿ ಅರ್ಥಾತ್ ಅವನ ಹೆಂಡತಿ ಬಂದು ಆಕೆ ನಮಸ್ಕಾರ ಮಾಡಿದ ಕೂಡಲೇ ಸೌಭಾಗ್ಯವತಿ ಭವ ಅಂದಾಗ ಕೇಳಿದ್ಲು. ನಾನು ಜ್ಞಾನೇಶ್ವರ ಮಹಾರಾಜರು ಪೈಠಣದಿಂದ ತಿರುಗಿ ಬರುವಾಗ ಆವಾಗ ಅರ್ಥಾತ್ ನೇವಾಸಾಗಿ ಬಂದಾಗ ಅಲ್ಲಿ ಊರು ಹೊರಗೆ ಸ್ಮಶಾನದಲ್ಲಿ ಆ ಹೆಣ್ಮಗಳು ಬಂದು ನಮಸ್ಕಾರ ಮಾಡಿದ ಕೂಡಲೇ ಸೌಭಾಗ್ಯವತಿ ಭವ ಅಂದ ಕೂಡಲೇ ಅವ್ರಿಗೆ ಯಾಕೆಂದ್ರು ನಾನು ಈ ಸದ್ಯ ಸತಿ ಹೋಗಲಿಕ್ಕೆ ತಯಾರಾಗಿ ನಿಂತೀನಿ, ನನ್ನ ಪತಿಯ ಒಂದು ಶವವನ್ನು ಏನು ಮಾಡಿದ್ದಾರೆ ಕಟ್ಟಿಗೆ ಮೇಲೆ ಹಾಕಿದ್ದಾರೆ, ನಾನು ಹೋಗಿ ಕೂತು ಅವನ ಪಾದಗಳನ್ನು ನನ್ನ ಪಡಿ ಮೇಲೆ ಇಟ್ಕೊಂಡು ಕೂತು ಕೂಡಲೇ ಅವರು ಅಗ್ನಿ ಸಂಸ್ಕಾರ ಆಗುವಂಥ ಪರಿಸ್ಥಿತಿ ಇದೆ ಅಂದಾಗ ಅವರಂದರು ನಾವು ನೋಡ್ತೀವಿ ಅಂತ ತಿಳ್ಕೊಂಡು ಹೇಳಿ ತಮ್ಮ ಕಮಂಡಲೊಳಗೆ ನೀರು ಚಿಮುಕಿಸಿದ ಕೂಡಲೇ ಆ ಸಚ್ಚಿದಾನಂದ ಹೆಸರೇನಂತ ಕೇಳಿದ್ರು. ಸಚ್ಚಿದಾನಂದ ಅಂದರು. ಸಚ್ಚಿದಾನಂದ ಸತ್ತೇನಂತ ಕೇಳಿದ್ರು. ಸಚ್ಚಿದಾನಂದ ಹೆಂಗೆ ಸಾಯ್ಲಿಕ್ಕೆ ಶಕ್ಯದ ಅಂತಂದು ಅವನನ್ನು ಎಬ್ಬಿಸಿ ಅವನನ್ನೇ ಲೇಖಕನನ್ನಾಗಿ ಮಾಡಿಕೊಂಡು 18 ಅಧ್ಯಾಯ ಜ್ಞಾನೇಶ್ವರಿಯನ್ನು 6-8 ತಿಂಗಳಲ್ಲಿ ಅಲ್ಲಿ ಕೂತ್ಕೊಂಡು ಹೇಳಿದರು. ಆವಾಗಿನ ಅವ್ರ ಭೂಮಿಕಾ ಎಂಥ ವಿಲಕ್ಷಣ ಇತ್ತು, ಹೆಂಗೆ ಹೇಳಿದರು ಅನ್ನೋದನ್ನು ನೋಡಿದರೆ ನಿಜವಾಗಿ ನಮಗೆ ಆಶ್ಚರ್ಯ ಅನ್ನಿಸ್ತದೆ. ನಮ್ಮ ಬುದ್ಧಿ ದೃಷ್ಟಿಯಿಂದ ಆಶ್ಚರ್ಯ ಅನ್ನಿಸದೇ ಇದ್ದರೆ ಏನೋ ನಮ್ಮಲ್ಲಿ ವಿಕಾರದ ಅಂತ ತಿಳ್ಕೋಬೇಕು. ಆಶ್ಚರ್ಯ ಅನ್ನಿಸಿದ್ರೆ ಬರೋಬ್ಬರಿ ಅಲ್ಲ ಅಂತ ತಿಳ್ಕೋಬೇಕು. ಆಶ್ಚರ್ಯ ಅನ್ನಿಸದೇ ಇದ್ದರೆ ಇವನು 2 ಪೈಕಿ ಒಂದಿದ್ದಾನೆ ಅಂತ ತಿಳ್ಕೋಬೇಕು. ಅಗ್ದಿ ಮ್ಯಾಲಿನವರೇ ಇದ್ದಾರೆ ಒಂದು, ಇಲ್ಲ ಅಗ್ದಿ ಕೆಳಗಿನವನರೇ ಇದ್ದಾನೆ ಒಂದು. ಅರ್ಥಾತ್ ಏನು ಅಂದರೆ ಇಂಥ ವಿಲಕ್ಷಣವಾಗಿರ್ತಕ್ಕಂಥದ್ದು ಆ ಮನುಷ್ಯರೇ ಅಂಥವ್ರು ಇದ್ದರು ಅಂತ ಅನ್ನಿಸ್ತದೆ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜ ಇದ್ರದೇ ಅಂಥವ್ರು. ಅವ್ರ ಮಾರಿ ಹೆಂಗೆ ಬಿದ್ದಿರಬೇಕು, ಅವ್ರ ಕೈಕಾಲು ಹೆಂಗೆ ಬಿದ್ದಿರಬೇಕು, ಅವ್ರದ್ದು ಅರ್ಥಾತ್ ಆಕಾರ ಹೆಂಗಿದ್ದಿರ್ಬೋದು, ಅವ್ರ ಆಹಾರ ವಿಹಾರ ಹೆಂಗಿದ್ದಿರ್ಬೋದು, ಇದೆಲ್ಲ ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ಯವಿಲ್ಲದೆ ಇರತಕ್ಕಂಥದ್ದು. ಕೇವಲ ದಿವ್ಯವಾಗಿರ್ತಕ್ಕಂಥ ಭಾವದಲ್ಲಿರ್ತಕ್ಕಂಥ ಜನ್ಮ ಕರ್ಮಚಮೆ ದಿವ್ಯಂ ಅಂತ ಹೇಳೋ ಹಾಗೆ ಅವರ ಜನ್ಮ ಕರ್ಮ ಎಲ್ಲ ದಿವ್ಯವಾಗಿರ್ತಕ್ಕಂಥದ್ದು. ಆಪೇಗಾಂವ್ ಅನ್ನುವಂಥ ಊರಿನಲ್ಲಿ ತಲೆತಲಾಂತರಗಳಿಂದ ಅರ್ಥಾತ್ ಏನು ಅಂದರೆ ಅತ್ಯಂತ ಆಧ್ಯಾತ್ಮಿಕ ಒಂದು
ಭೂಮಿಕೆಯಲ್ಲಿರ್ತಕ್ಕಂಥ ಒಂದು ಏನು ಅಂದರೆ ಮನೆತನ ಅದು ಮುತ್ತಜ್ಜರಿಂದನೂ ಅಂಥ ಒಂದು ಗೋರಖನಾಥರಿಂದ ಅನುಗ್ರಹ ಪಡ್ಕೊಂಡಿರ್ತಕ್ಕ ಇವರು ಮುತ್ತಜ್ಜ ಗೋರಖನಾಥರಿಂದ ಅನುಗ್ರಹ ಪಡ್ಕೊಂಡಿದ್ದರು. ಇವರ ಆಜ್ಜೆ ಏನದನು ಅರ್ಥಾತ್ ಏನು ಅಂದರೆ ಗಹಿನಿನಾಥರಿಂದ ಅನುಗ್ರಹ ಪಡ್ಕೊಂಡಿರ್ತಕ್ಕಂಥವರು. ಇವ್ರ ತಂದೆ ವಿಠ್ಠಲ ಪಂತರು ಅಂತ ತಿಳ್ಕೊಂಡು ಏನಿದ್ರು ಅವರು ಸಹಿತ ಅರ್ಥಾತ್ ಏನು ಅಂದರೆ ಅವ್ರ ತಂದೆ ಆಪೇಗಾಂವದಲ್ಲಿರ್ತಕ್ಕಂಥವ್ರು. ಅವರು ಅರ್ಥಾತ್ ಸಂಚಾರ ಮಾಡ್ಕೋತ ಭಾಳ ವಿರಕ್ತರಾಗಿರ್ತಕ್ಕಂಥ ಅವರು ಸಂಚಾರ ಮಾಡ್ಕೋತ ತೀರ್ಥಾಟನೆ ಮಾಡಬೇಕು ಅಂತ ತಿಳ್ಕೊಂಡು ಆಳಂದಿಗೆ ಬಂದಾಗ ಆಳಂದಿಯಲ್ಲಿ ಊರ ಹೊರಗೆ ಒಂದು ಧರ್ಮಶಾಲಾದಲ್ಲಿ ಇರ್ತಿದ್ರು. ಇವರು ಆಳಂದಿಗೆ ಬಂದಾಗನೇ ಆಳಂದಿಯಲ್ಲಿ ಯಾರಿದ್ರು ಅಂತಂದರೆ ಅರ್ಥಾತ್ ರುಕ್ಮಿಣಿ ಬಾಯಿ ತಂದೆ ತಾಯಿ ಆಳಂದಿಯಲ್ಲಿ ಇರ್ತಿದ್ರು. ವಿಠ್ಠಲ ಪಂತರು ಆಪೇಗಾಂವದವರು ಅರ್ಥಾತ್ ಅವ್ರ ಹೆಂಡತಿ ರುಕ್ಮಿಣಿ ಬಾಯಿ ಆಳಂದಿಯಲ್ಲಿರ್ತಕ್ಕಂಥವ್ರು. ಅವರಿಗೆ ದೃಷ್ಟಾಂತ ಆಯ್ತು ಏನು ಅಂತಂದರೆ ಹಿಂಗೆ ಊರು ಅರ್ಥಾತ್ ಏನು ಆ ಧರ್ಮಶಾಲೆಯಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಒಂದು ಧರ್ಮಶಾಲೆಯಲ್ಲಿ ಒಬ್ಬ ಯುವಕ ತೀರ್ಥಾಟನೆ ಮಾಡಿಕೊಂಡು ಬರ್ತಾ ಇದ್ದಾನೆ. ವಿಠ್ಠಲ ಪಂತ ಅಂತವ್ರ ಹೆಸರು. ನೀನು ಏನು ಮಾಡು ಅಂದರೆ ನಿನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡುವಂಥ ದೃಷ್ಟಾಂತ ಆದ ಕೂಡಲೇ ಮರುದಿವಸ ಮುಂಜಾನೆ ಹೋಗಿ ಕೂತ್ರೆ ನೋಡಿದ್ರಲ್ಲಿ ಅವರು ವಿಠ್ಠಲ ಪಂತರು ಕೂತಿದ್ರು. ಹಿಂಗೆ ನನಗೆ ದೃಷ್ಟಾಂತ ಆಗಿದೆ, ಭಗವಂತ ಹೇಳಿದ ನನಗೇನು ಅಂದರೆ ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿಕೊಡ್ಲಿಕ್ಕೆ ಹೇಳಿದಾನ. ಅವರಂದರು ನಿಮಗಾಗಿರ್ಬೋದು, ಖರೆ ನನಗೇನಾಗಿಲ್ಲ, ನಾನೇನು ಮದುವೆ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಆವಾಗ ಅವ್ರು ಹೇಳಿದರು, ಮತ್ತು ನಿಮಗೂ ದೃಷ್ಟಾಂತ ಆದ್ರೆ ನೋಡಿ ನೀವು ಅವತ್ತನ ರಾತ್ರಿ ಮತ್ತು ಅವ್ರಿಗೆ ದೃಷ್ಟಾಂತ ಆತೇನು ಅಂದರೆ ನೀನು ಅವ್ರ ಮಗಳನ್ನು ನೀನು ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅಂದ ಕೂಡಲೇ ಅನಿವಾರ್ಯವಾಗಿ ವಿಠ್ಠಲ ಪಂತರ ಮಗಳು ರುಕ್ಮಿಣಿ ಅರ್ಥಾತ್ ಏನು ಅಂತಂದ್ರೆ ಅರ್ಥಾತ್ ಆ ರುಕ್ಮಿಣಿ ಬಾಯಿ ಜೊತೆಗೆ ವಿಠ್ಠಲ ಪಂತರ ಮದುವೆ ಆಯಿತು. ಮದುವೆ ಆದ ಬಳಿಕ ಸ್ವಲ್ಪ ದಿವಸ ಅಲ್ಲೇ ಇದ್ದುಕೊಂಡು ಆಳಂದಿಯಲ್ಲೇ ಇದ್ದರು. ಆಮೇಲೆ ಮತ್ತೆ ಅವ್ರಿಗೇನು ಅನ್ನಿಸ್ತು ಅಂದರೆ ಸಂಸಾರದಲ್ಲಿ ಆಸಕ್ತಿ ಉಳಿಲಿಲ್ಲ, ವೈರಾಗ್ಯ ಭಾವನೆ ಜಾಗೃತ ಆಯಿತು. ನನಗೆ ಈ ಪ್ರಪಂಚದಲ್ಲಿ ನನಗೆ ಇರ್ಲಿಕ್ಕೆ ಆಗಂಗಿಲ್ಲ, ನಾನು ತೀರ್ಥಾಟನೆ ಮಾಡ್ತೀನಿ ಅಂತ ಅವರು ಸಂಚಾರ ಮಾಡ್ಕೋತ ವಿಠ್ಠಲ ಪಂತರು ಕಾಶಿಗೆ ಹೋದಾಗ ಅಲ್ಲಿ ಒಬ್ಬರು ಸನ್ಯಾಸಿಗಳ ಹತ್ತಿರ ಅವ್ರು ಏನು ಮಾಡಿದರು ಅಂದರೆ ಸನ್ಯಾಸ ದೀಕ್ಷೆಯನ್ನು ತಗೊಂಡು ಅಲ್ಲೇ ಸಾಧನೆ ಮಾಡಿಕೊಂಡಿರ್ತಾ ಇದ್ದಾಗ ಈ ಕಡೆಗೆ ಏನಾಯಿತು ಅಂದ್ರೆ ಅರ್ಥಾತ್ ವಿಠ್ಠಲ ಪಂತರ ಹೆಂಡತಿ ರುಕ್ಮಿಣಿ ಬಾಯಿ ಆಕೆ ಗಂಡ ಹಿಂಗೆ ಹೋದ ಕೂಡಲೇ ಅವರಿಗೂ ಮನಸ್ಸಿಗೆ ಬಹಳ ದುಃಖ ಆಯಿತು, ಅಸಮಾಧಾನ ಆಯಿತು. ಏನು ಮಾಡಬೇಕು ಅಂತಂದಾಗ ಇನ್ನು ತಪಶ್ಚರ್ಯನೇ ಸಾಧನೆ, ಇದಕ್ಕೆ ಒಂದು ಮುಖ್ಯವಾದ ಸಾಧನೆ ಭಗವಂತನ ಹೆಂಗೆ ವಿಚ್ಛಾದನ ಆಗಲಿ, ಅದು ನಾನು ಏನಾದರೂ ವ್ರತಸ್ಥರಾಗಿರಬೇಕು, ತಪಶ್ಚರ್ಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಪ್ರಕಾರದಿಂದ ವ್ರತ ನಿಯಮ ಅನುಷ್ಠಾನಾದಿಗಳನ್ನು ಮಾಡ್ತಾ ಇದ್ದಾಗೆ ಅವಳಿಗೆ ಅರ್ಥಾತ್ ಏನು ಅನ್ನಿಸ್ತು ಅಂದ್ರೆ ಅಶ್ವತ್ಥ ಅಲ್ಲೊಂದು ಸುವರ್ಣ ಪಿಂಪಳ ಅಂತ ಆ ಅಶ್ವತ್ಥಕ್ಕೆ 1,00,000 ಪ್ರದಕ್ಷಿಣೆ ಹಾಕಬೇಕು ಅನ್ನೋ ಮನುಷ್ಯನ ಸಂಕಲ್ಪ ಮಾಡಿಕೊಂಡು ಪ್ರತಿ ದಿವಸ ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇತ್ತು. ಅರ್ಥಾತ್ ಏನು ಅಂದರೆ ಭಗವಂತ ಹೇಳಿದಾನ, ಅರ್ಥಾತ್ ಏನು ಅನನ್ಯಾಶ್ಚಿಂತೆಯಂತೋ ಮಾಂ ಈ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸಾಮಾನ್ಯವಾಗಿ ನಾವು ಏನು ಕಲ್ಪನಾ ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ಏನು ಅರ್ಥ ಬರೆದಿರ್ತಾರೆ ಅಂದರೆ ಯಾರು ಆ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಿ ಅಥವಾ ಅರ್ಥಾತ್ ಸಂಪೂರ್ಣವಾಗಿ ಶರಣು ಹೋಗಿ ಅನನ್ಯವಾಗಿ ಯಾರು ಭಜನೆ ಮಾಡ್ತಾರೋ, ಅವನನ್ನು ಸೇವಿಸ್ತಾರೋ, ಅವನು ಭಕ್ತಿ ಮಾಡ್ತಾರೋ ಅವ್ರ ಯೋಗಕ್ಷೇಮವನ್ನು ಭಗವಂತ ಸ್ವತಃ ನೋಡ್ತಾನೆ ಅಂತ. ಇಲ್ಲಿ ಯೋಗಕ್ಷೇಮಕ್ಕೆ 2 ಅರ್ಥ. ಒಂದೇನು ಅಂದರೆ ಪ್ರಪಂಚದ ನಿರ್ವಹಣೆ ದೃಷ್ಟಿಯಿಂದ ಯೋಗಕ್ಷೇಮ, ನಮಗೆ ಬೇಕಾಗಿರೋ ಹಿಟ್ಟು ಬ್ಯಾಳಿ ಬೆಲ್ಲ ಅಕ್ಕಿ ತಂದು ಕೊಡ್ತಕ್ಕಂಥದ್ದು, ಅದರ ವ್ಯವಸ್ಥೆ ಮಾಡೋದು ಒಂದು ಯೋಗಕ್ಷೇಮ. ಅನ್ನ ವಸ್ತ್ರ ಆಸರೆಗಳ ಒಂದು ವ್ಯವಸ್ಥೆ ಮಾಡೋದು ಒಂದು ಯೋಗಕ್ಷೇಮ. ಆದರೆ ಇನ್ನೊಂದು ಮುಖ್ಯವಾದ ಯೋಗಕ್ಷೇಮ ಏನು ಅಂದ್ರೆ ಯೋಗ ಅಂದರೆ ಏನು ಅಂದ್ರೆ ಭಗವಂತನ ಜೊತೆಗೆ ಉಂಟಾಗ್ತಕ್ಕಂಥ ಸಂಬಂಧ, ನಮ್ಮ ಅಂತಃಕರಣ ಮತ್ತು ಭಗವಂತನ ಜೊತೆಗೆ ಅಂತಃಕರಣ ಮತ್ತು ಭಗವಂತ ಇವುಗಳ ಒಂದು ಸಂಬಂಧಕ್ಕೆ ಏನಂತಾರೆ ಅಂದರೆ ಯೋಗ ಅಂತ. ಅರ್ಥಾತ್ ಆ ಯೋಗವನ್ನು ನಿರಂತರವಾಗಿ ಉಳಿಸಿಕೊಂಡು ಹೋಗುವಂಥದ್ದಕ್ಕೆ ಏನಂತಾರೆ ಅಂದರೆ ಕ್ಷೇಮ. ಈ ಯೋಗಕ್ಷೇಮವನ್ನು ಮುಖ್ಯವಾಗಿ ಭಗವಂತ ನೋಡ್ತಾ ಇರ್ತಾರೆ. ಈಗ ನಮ್ಮ ಅಂತಃಕರಣ ನಮ್ಮ ಮನಸ್ಸು ಭಗವಂತನ ಜೊತೆಗೆ ತಾದಾತ್ಮ್ಯ ಆಗಬೇಕಾದ್ರೆ ಅದಕ್ಕೆ ಆ ರೀತಿ ತಾದಾತ್ಮ್ಯಗೊಳಿಸ್ತಕ್ಕಂಥ ಒಂದು ಅರ್ಥಾತ್ ಏನು ಅಂದ್ರೆ ಮಾರ್ಗ ಅಂದ್ರಿ, ಸಾಧನೆ ಅಂದ್ರಿ, ಉಪಾಯವನ್ನು ಹೇಳ್ತಕ್ಕಂಥ ಸದ್ಗುರುಗಳನ್ನು ಒದಗಿಸೋದು ಸಹಿತ ಏನದ ಅಂದ್ರೆ ಯೋಗಕ್ಷೇಮದಲ್ಲೇ ಬರ್ತದೆ. ಒಬ್ಬ ಸಾಧನೆ ಮಾಡ್ಲಿಕ್ಕತ್ತ ಅಂದ್ರೆ ಯಾವ ಸತ್ಪುರುಷರಾದರೂ ಹೇಳ್ತಾರೆ, ನೀನು ಸಾಧನೆ ಮಾಡ್ಕೋತ ಇರು,
ಮತ್ತು ಆ ಸಾಧನೆಯೇ ನಿನಗೆ ಸದ್ಗುರು ದರ್ಶನ ಮಾಡಿಸಿಕೊಡ್ತದೆ. ನೀನು ನಾಮಸ್ಮರಣೆ ಮಾಡ್ಕೋತೀರು, ಆ ನಾಮಸ್ಮರಣೆಯಿಂದಲೇ ನಿನಗೆ ಸದ್ಗುರುಗಳ ದರ್ಶನ ಆಗ್ತದೆ ಅಂತ. ಅರ್ಥಾತ್ ಹೆಂಗೋ ಹಾಗೆ ಏನದ ಅಂದರೆ ಸದ್ಗುರುಗಳ ಪ್ರಾಪ್ತಿ ಮಾಡಿಸಿಕೊಡ್ತಕ್ಕಂಥದ್ದು ಸಹಿತ ಆ ಒಂದು ಸಾಧನೆಯ ಒಂದು ಫಲ ಅಂತ ತಿಳ್ಕೊಂಡೇ ಹೇಳು. ಹೆಂಗೋ ಹಾಗೆ ಏನದ ಅಂದ್ರೆ ಆ ಹೆಣ್ಮಗಳು ಯಾವಾಗಲೂ ಅದನ್ನು ಪ್ರದಕ್ಷಿಣೆ ಹಾಕೋತಾ ಇದ್ದಾಗ ಅರ್ಥಾತ್ ವಿಶ್ವದಲ್ಲಿ ಏನಾಗಲಿಕ್ಕೆ ಹತ್ತದ ಒಂದು ಪ್ರಕಾರದಿಂದ ಹಾಲ್ಚಾಲ್ ಶುರುವಾಗ್ತದೆ, ಒಂದು ಪ್ರಕಾರದಿಂದ ಸ್ಪಂದನ ಶುರುವಾಗ್ತದೆ. ನಾವೇನಾದರೂ ಒಂದು ಮಾಲಿ ಜಪ ಮಾಡಿದ್ವಿ ಅಂದ್ರೆ ಅದು ವಿಶ್ವದಲ್ಲಿ ಸೂಕ್ಷ್ಮವಾಗಿ ಅದರದೊಂದು ಸ್ಪಂದನೆ ಆಗಲಿಕ್ಕೆ ಹತ್ತದ. ಅದು ಎಷ್ಟು ಶುದ್ಧ ಭಾವದಿಂದ ಇರ್ತದೆ, ಒಂದು ಶುದ್ಧವಾದ ಹೇತುವಿನಿಂದ ಇರ್ತದೆ ಮತ್ತು ಶುದ್ಧ ಅಂತಃಕರಣದಿಂದ ಅಥವಾ ಭಕ್ತಿಭಾವದಿಂದ ಇತ್ತು ಅಂದರೆ ಅದರಲ್ಲಿ ಈ ವಿಶ್ವದ ಮೇಲೆ ಪರಿಣಾಮ ಆಗಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಹತ್ತದ. ಆದ್ದರಿಂದನೇ ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ ಗಂಧೋ ವಾತಿ. ನಾವು ನಮ್ಮ ಹಿತ್ತಲದಲ್ಲಿ 4 ಕಡೆಗೂ ಕಂಪೌಂಡ್ ಮಾಡಿರ್ತಕ್ಕಂಥ ಒಂದು ಹಿತ್ತಲದಲ್ಲಿ ಒಂದು ಮಲ್ಲಿಗೆ ಬಳ್ಳಿಯನ್ನು ಹಚ್ಚಿ ಅದಕ್ಕೆ ಪ್ರತಿ ದಿವಸ ನೀರು ಗೊಬ್ಬರ ಹಾಕಿ ಬೆಳೆಸಿದ್ವಿ ಅಂದರೆ ಅದು ಸಮೃದ್ಧವಾಗಿ ಬೆಳೆದು ಅದರೊಳಗೆ ಬಹಳಷ್ಟು ಮಲ್ಲಿಗೆ ಹೂವಾಗಿ ಸುಗಂಧ ಹರಡ್ತೀವಿ ಅಂದ್ರೆ ಅದು ಸುತ್ತಮುತ್ತಲು ಎಷ್ಟೋ ದೂರಿನವರೆಗೆ ಅದರ ಸುಗಂಧ ಹೆಂಗಿರ್ತದನೋ. ಅರ್ಥಾತ್ ಏನು ಅಂದರೆ ಮೊನ್ನೆ ಯಾವುದರೊಳಗೂ ಓದಿದೆ, ರಮಣ ಮಹರ್ಷಿಗಳದ್ದು ಆ ಒಂದು ಆಧ್ಯಾತ್ಮಿಕ ವಿಚಾರಗಳದ್ದು ಅಥವಾ ಅವಸ್ಥಾದ್ದು ಇದು ಭಾವ ತರಂಗಗಳು ಸುಮಾರು 4-5 ಮೈಲ್ಗಳವರೆಗೆ ವ್ಯಾಪಿಸಿದ್ದು ಅಂತ ಬೆಲ್ಸರ ಪ್ರವಚನದಾಗ. ಅರ್ಥಾತ್ ಏನು ಅಂದರೆ 4-5 ಮೈಲ್ ಇನ್ನೂ ರಮಣ ಮಹರ್ಷಿಗಳ ಆಶ್ರಮದ ಅಲ್ಲಿಕ್ಕೇ ಆ ಸೂಕ್ಷ್ಮವಾದ ಸ್ಪಂದನೆಗಳ ಅನುಭವ ಬರ್ಲಿಕ್ಕೆ ಹತ್ತಿವೆ. ಹೆಂಗೋ ಹಾಗೆ ಏನಂದರೆ ಎಷ್ಟೋ ಮಂದಿ ಹೇಳ್ತಾರೆ ಏನು ಅಂದರೆ ನಾವು ಮಾರಡಿಗೆ ಕ್ರಾಸಿಗೆ ಹಳ್ಳಿದ ಕೂಡಲೇ ಏನೋ ಒಂದು ಬೇರೆನೇ ಭಾವ ನಮ್ಮ ಮನುಷ್ಯ ಬರ್ಲಿಕ್ಕೆ ಹತ್ತ. ಈ ಸೂಕ್ಷ್ಮವಾಗಿರ್ತಕ್ಕಂಥ ಸಾನ್ನಿಧ್ಯದ ಸ್ಪಂದನೆ ಏನದನು ಇದು ಮಾರಡಿಗೆ ಭಾಳ ದೊಡ್ಡದಿಲ್ಲ, ದೂರ ಅಲ್ಲ. ಅದು ಖರೆ ಅಂದರೆ ಅದು ಆ ಮಾರಡಿಗೆ ಬಂದಾಗ ಯಾರಿಗೆ ಬರ್ತಲ್ಲ ಆ ಸ್ಪಂದನೆಯ ಒಂದು ಅನುಭವ ಆಗಲಿ ಭಾವ ಅವರಲ್ಲಿ ಇನ್ನೂ ಬರೋಬ್ಬರಿ ಯೋಗ್ಯತಾ ಇಲ್ಲ ಅಂತ ತಿಳ್ಕೋಬೇಕು. ಅರ್ಥಾತ್ ಧಾರವಾಡದಲ್ಲಿ ಇದ್ದವ್ರಿಗೇ ಹುಬ್ಬಳ್ಳಿ ಧಾರವಾಡದಲ್ಲಿ ಇದ್ದವ್ರಿಗೇ ಅದು ಬರಬೇಕು ಖರೆ ಅಂದ್ರೂ ಅದು ಅಷ್ಟು ನಮ್ಮ ಅಂತಃಕರಣೂ ಅದಕ್ಕೆ ಅಭಿಮುಖ ಆಗಿರಬೇಕು ಅಂತ. ಹೆಂಗೋ ಹಾಗೆ ಏನದ ಅಂದರೆ ಇಲ್ಲಿ ಅರ್ಥಾತ್ ರುಕ್ಮಿಣಿ ಬಾಯಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹತ್ತ ಕೂಡಲೇ ವಿಶ್ವದಲ್ಲಿ ಏನಾಗಲಿಕ್ಕೆ ಹತ್ತಿವು ಅಂತಂದ್ರೆ ಒಂದು ಪ್ರಕಾರದಿಂದ ಸೂಕ್ಷ್ಮವಾಗಿರ್ತಕ್ಕಂಥ ಭಾವ ತರಂಗಗಳ ಒಂದು ಪ್ರಭಾವ ಶುರುವಾಯಿತು. ಆವಾಗ ಸ್ವಾಮಿಗಳು ಅವ್ರಿಗೆ ವಿಠ್ಠಲ ಪಂತರ ಗುರುಗಳಿಗೆ ಇವರಿಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹತ್ತರು, ಅನುಷ್ಠಾನ ಮಾಡ್ಲಿಕ್ಕೆ ಹತ್ತರು ಅಥವಾ ಒಂದು ಉಪಾಸನೆ ಮಾಡ್ಲಿಕ್ಕೆ ಹತ್ತು ಕೂಡಲೇ ಅವ್ರ ತಲೆ ಒಳಗೆ ಚಕ್ರ ತಿರ್ಲಿಕ್ಕೆ ಹತ್ತಿವು. ಏನು ಅಂದ್ರೆ ನಾನು ರಾಮೇಶ್ವರ ಯಾತ್ರಾಕ್ಕೆ ಹೋಗಿ ಬರಬೇಕು ಅಂತ. ಅವರು ಸಂಚಾರ ಮಾಡ್ಕೋತ ಆಳಂದಿಗೆ ಮುಕ್ಕಾಂ ಮಾಡ್ಬೇಕನ್ನಿಸಿದ್ದು ಎಲ್ಲ ರುಕ್ಮಿಣಿ ಬಾಯಿ ತಪಶ್ಚರ್ಯ ಮತ್ತು ಭಗವಂತನ ಸಂಕಲ್ಪ ಇವೆಲ್ಲ ಸೇರಿ ಆ ಸನ್ಯಾಸಿಗಳು ಏನು ಮಾಡಿದರು ಅಂತಂದ್ರೆ ಜ್ಞಾನಪ್ರಕಾಶವು ಯಾವುದೋ ಒಂದು ಸನ್ಯಾಸಿಗಳವರು ಅವರು ಬಂದು ಅಲ್ಲಿ ಮುಕ್ಕಾಂ ಮಾಡಿದ ಕೂಡಲೇ ಇವರು ಪ್ರದಕ್ಷಿಣೆ ಹಾಕುವುದಾದ್ರೆ ಯಾರೋ ಒಬ್ಬರು ಸನ್ಯಾಸಿ ಕೂತಾರಂತ ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಅವರು ಸೌಭಾಗ್ಯವತಿ ಭವ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದ ಕೂಡಲೇ ಇವ್ರ ಕನ್ನ ತಕ್ಷಣ 2 ಹನಿ ನೀರು ಬಂದು ಅವರಂದರು, ಮಹಾತ್ಮರೇ ನಿಮ್ಮ ಈ ಆಶೀರ್ವಾದ ಈ ಜನ್ಮಕ್ಕೂ ಮುಂದಿನ ಜನ್ಮಕ್ಕೂ ಅಂತ. ಯಾಕೆ ಅಂತ ನನ್ನ ಪತಿ ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ, ಅರ್ಥಾತ್ ಏನು ಅಂದ್ರೆ ಅವ್ರು ಇದ್ದಾರೋ ಇಲ್ಲೋ ಅದು ಗೊತ್ತಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ, ಏನು ಮಾಡ್ಲಿಕ್ಕೆ ಹತ್ತಾರೋ ಗೊತ್ತಿಲ್ಲ, ನಾನು ಹಿಂಗೆ ಇದನ್ನು ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಅಂದಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ನನ್ನ ಬಾಯಲ್ಲಿ ಹಿಂಗೆ ಬಂದ ಅನ್ಬೇಕಿದ್ರೆ ಹಿಂದೆ ಏನೋ ಈಶ್ವರಿ ಯೋಜನಾ ಅದ ಸತ್ತ ಅದ. ಅವರು ಅರ್ಥಾತ್ ಏನು ಅಂದ್ರೆ ಸಾಮಾನ್ಯ ಒಂದು ಇದರೊಳಗಿರ್ತಕ್ಕಂಥವ್ರಲ್ಲ, ಭಾವದಲ್ಲಿ ಅವರು ಒಳ್ಳೆಯ ಏನು ಅಂತಂದ್ರೆ ಅತ್ಯಂತ ಅಂತಃಕರಣದಿಂದ ಶುದ್ಧ ಅಂತಃಕರಣ ಉಳ್ಳಂಥವರು ಮತ್ತು ಭಗವತ್ಪರಾಯಣರಾಗಿರ್ತಕ್ಕಂಥ ಅವರು ಇರೋದರಿಂದಾಗೇ ಅವರಿಗೆ ಹಂಗೆ ಅನಿಸ್ಲಿಕ್ಕೆ ಶಕ್ಯ ಆಯಿತು. ಆವಾಗ ಅವ್ರು ಕೇಳಿದ್ರು, ನಿನ್ನ ಪತಿ ಅಂದರೆ ಎಂಥವ್ರಿದ್ದಾರೆ, ಏನಿದ್ದಾರೆ, ಅವ್ರ ಹೆಸರೇನು ಅಂತಂದಾಗ ಇವರೆಲ್ಲ ಹೇಳಿದರು ಹಿಂಗಿದ್ದಾರೆ, ಅವ್ರ ಹೆಸರು ವಿಠ್ಠಲ ಪಂತರು ಅಂತ. ಅಂದುಕೊಳ್ಳಿ ಏಕದಮ್ ಅವ್ರಿಗಿದು ಅನಿಸ್ತು, ಓಹೋ ನನ್ನ ಕಡೆಗೆ ಬಂದು ವಿಠ್ಠಲ ಪಂತ್ ಅಂತ ಹೆಸರು ಹೇಳಿ ಸನ್ಯಾಸ ತಗೊಂಡವರು ಈ ಗಂಡನೇ ಇರ್ಬೋದು ಅಂತನಿಸಿ ಮತ್ತೆ ತಿರುಗಿ ರಾಮೇಶ್ವರಕ್ಕೆ ಹೊಂಟವರು. ಮತ್ತು ತಿರುಗಿ ಕಾಶಿಗೆ ಹೋದರು. ಕಾಶಿಗೆ ಹೋಗಿ ಅವ್ರನ್ನ ಕರೆಸಿ ಆ ಶಿಷ್ಯನ ಕರೋರು, ಏನಪ್ಪ ನಿನ್ನ ಹೆಸರೇನು? ವಿಠ್ಠಲ ಪಂತ್. ಊರು ಯಾವುದು? ನಂದು ಆಪೇಗಾಂವ್. ಅರ್ಥಾತ್ ಆಳಂದಿಯಲ್ಲಿ ಯಾರಿದ್ದಾರೆ? ನನ್ನ ಹೆಂಡತಿ ಮತ್ತು ಹೆಂಡತಿಯ ತಂದೆ ತಾಯಿಯಲ್ಲಿರ್ತಾರೆ. ಈಗ ನನ್ನ ಆಜ್ಞೆ ಅದ, ನೀನು ತಿರುಗಿ ಹೋಗಬೇಕು, ಹೋಗಿ ಏನದ ಮತ್ತು ಪ್ರಪಂಚ ಮಾಡಬೇಕು ಅಂದಾಗ ಅವರು ಆಯಿತು, ತಮ್ಮ ಆಜ್ಞೆಯನ್ನು ನಾನು ಮೀರಲಿಕ್ಕೆ ಶಕ್ತಿಲ್ಲ ಅಂತ ತಿಳ್ಕೊಂಡು ಬಂದು
ಪ್ರಪಂಚ ಮಾಡಿದರು. ಅರ್ಥಾತ್ ಏನು ಅಂದ್ರೆ ಭಗವಂತನ ಸಾಕ್ಷಾತ್ ಅರ್ಥಾತ್ ದೇವಕಿ ಮತ್ತು ವಸುದೇವರ ಹೊಟ್ಟೆಯಿಂದ ಅಂಥ ಒಂದು ಬಿಕಟ ಪರಿಸ್ಥಿತಿಯಲ್ಲಿ ಕಂಸನಂಥ ಅವ ದುಷ್ಟ ರಾಜ ಅವನ ಒಂದು ತಂಗಿಯಾಗಿರ್ತಕ್ಕಂಥವಳಾಗಿ ಅವಳ ಹೊಟ್ಟೆಯಿಂದ ಭಗವಂತ ಏನು ಮಾಡಿದ ಅಂದ್ರೆ ಅಂಥ ಒಂದು ಬಿಕಟ ಪರಿಸ್ಥಿತಿಯಲ್ಲಿ ಕೃಷ್ಣ ಸಾಕ್ಷಾತ್ ಜೈಲಿನಲ್ಲಿ ಅವನ ಅವತಾರ ಮಾಡಿದ. ಹೆಂಗೋ ಹಂಗೇನದ ಅಂದ್ರೆ ಇವರು ಬಂದು ಸನ್ಯಾಸಿ ಇರ್ತಕ್ಕಂಥವ್ರು ಸನ್ಯಾಸವನ್ನು ತ್ಯಾಗ ಮಾಡಿ ಗೃಹಸ್ಥಾಶ್ರಮಿ ಆದಾಗ ಊರ ಮಂದಿ ಎಲ್ಲರೂ ಅವ್ರನ್ನ ಏನು ಮಾಡಿ ಬಹಿಷ್ಕಾರ ಹಾಕಿದ್ರು. ಸಮಾಜದಲ್ಲಿ ಒಂದು ಸ್ವಲ್ಪ ಅವರಿಗೆ ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅಷ್ಟೊಂದು ಕಠಿಣ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಾಗಿದ್ದರು ಸಹಿತ ಭಗವಂತಗೆ ಏನಾಯಿತು ಅಂದ್ರೆ ಅವರು ಒಂದು ಗರ್ಭದಿಂದಲೇ ತಾನು ಅವತಾರ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಜ್ಞಾನೇಶೋ ನಿವೃತ್ತಿರ್ ಭಗವಾನ್ ಶಿವ, ಜ್ಞಾನೇಶೋ ಭಗವಾನ್ ವಿಷ್ಣು, ಸೋಪಾನೋ ಭಗವಾನ್ ಬ್ರಹ್ಮ, ಮುಕ್ತಾತು ಬ್ರಹ್ಮಚಿತ್ಕಲಾ ಅನ್ನುವಂಥ ಭಾವದಿಂದ ಜ್ಞಾನೇಶ್ವರ ಮಹಾರಾಜರು ಅಂದ್ರೆ ಸಾಕ್ಷಾತ್ ವಿಷ್ಣುವಿನ ಏನಾದ ಅಂದ್ರೆ ಜ್ಞಾನೇಶ್ವರ ಮಹಾರಾಜರ ಭಾವದಲ್ಲಿ ಅವತಾರ ಮಾಡಿದ. ಶಿವ ನಿವೃತ್ತಿನಾಥರ ಭಾವದಲ್ಲಿ ಸ್ವರೂಪದಲ್ಲಿ, ಅದೇ ರೀತಿಯ ಬ್ರಹ್ಮದೇವರು ಸೋಪಾನರಾಗಿ ಅವತಾರ ಮಾಡಿದರು. ಆದಿಶಕ್ತಿ ಆದಿಮಾಯ ಆಗಿರ್ತಕ್ಕಂಥವಳು ಮುಕ್ತಾಬಾಯಿಯಾಗಿ ಅವತಾರ ಮಾಡಿದರು. 4 ಮಂದಿ ಮಕ್ಕಳಾದರು. ಸಂಸಾರಿ ಅರ್ಥಾತ್ ಸಮಾಜ ಏನು ಮಾಡ್ತೀವಿ ಅಂದ್ರೆ ಅವ್ರಿಗೆ ಬಹಿಷ್ಕಾರ ಹಾಕ್ತೀವಿ, ಸನ್ಯಾಸಿ ಮಕ್ಕಳು ಅಂತ. ಆವಾಗಿನ ಕಾಲದಲ್ಲಿ ಬಹಳ ಕಠಿಣ ಅರ್ಥಾತ್ ಈ ದೃಷ್ಟಿಯಿಂದ ಸಮಾಜದಲ್ಲಿ ಬಹಳ ಕಠಿಣ ಪರಿಸ್ಥಿತಿ. ಅವ್ರಿಗೆ ಅಕ್ಷರಶಃ ಇಂದ್ರಾಯಣಿಯೊಳಗೆ ನೀರು ತುಂಬಲಿಕ್ಕೆ ಸಹಿತ ಬಿಡ್ತಿದ್ದಿಲ್ಲ. ಎಲ್ಲೋ ಒಂದು ಕಡೆಗೆ ಎಲ್ಲೋ ಒಂದು ಏನು ಅಂದ್ರೆ ಯಾವುದೋ ಒಂದು ಊರೊಳಗೆ ಎಲ್ಲೋ ಒಂದು ಗುಡಿ ಒಳಗನೋ ಹಾಳು ಗುಡಿ ಒಳಗೋ ಅಲ್ಲೋ ಇಲ್ಲೋ ಇದ್ದು ಉಪಜೀವನ ಸಾಗಿಸುವಂಥ ಸಂದರ್ಭದಲ್ಲಿ ಅರ್ಥಾತ್ ಆದರೆ ಸಾಕ್ಷಾತ್ ಭಗವಂತನ ಅವತಾರ ಅವರು ಅರ್ಥಾತ್ ಸಮಾಜ ಅಷ್ಟೊಂದು ಅವ್ರ ವಿಷಯದಲ್ಲಿ ಅತ್ಯಂತ ಒಂದೇನು ಅಂತಂದ್ರೆ ಅವ್ರಿಗೆ ಅಷ್ಟು ಪ್ರಕಾರದಿಂದ ಹಿಂಸೆ ಕೊಡ್ತಾ ಇದ್ದರೂ ಸಹಿತ ಜ್ಞಾನೇಶ್ವರ ಮಹಾರಾಜರ ಮಹಾನತೆ ಇರೋದಂದ್ರೆ ಆ ಸಮಾಜದ ಹಿತಕ್ಕಾಗಿಯೇ ಅವ್ರಿಗೆ ಎಷ್ಟೊಂದು ಕಷ್ಟಪಟ್ಟರು ಮತ್ತು ಎಂಥ ದಿವ್ಯವಾಗಿರೋ ವಿಚಾರಗಳನ್ನು ಸಮಾಜಕ್ಕೆ ಒದಗಿಸಿಕೊಟ್ರು. ಮುಂದೆ ಈ ರೀತಿಯಾಗಿ ಅವರು ಉಪನಯನ ಸಂದರ್ಭ ಬಂದಾಗ ಆಳಂದಿಯ ಬ್ರಹ್ಮವರಿಂದ ಹೇಳಿದರು, ನೀವು ಉಪನಯನಕ್ಕೆ ನಿಮಗೆ ಅಧಿಕಾರ ಇಲ್ಲ, ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದ್ರೆ ತಂದೆ ತಾಯಿ ಇಬ್ಬರು ಪ್ರಾಣಾಂತ ಅರ್ಥಾತ್ ದೇಹಾಂತ ಪ್ರಾಯಶ್ಚಿತ್ತ ತಗೋಬೇಕು ಅಂದಾಗ ನಾವು ತಯಾರಿದ್ದೀವಿ, ನಾವು ದೇಹಾಂತ ಪ್ರಾಯಶ್ಚಿತ್ತ ತಗೋತೀವಿ, ಆದರೆ ಮಕ್ಕಳು ಮುಂಜೆ ಆದ್ರೆ ಸಾಕು ಅಂದ್ರೆ ಅದೆಲ್ಲ ಮುಂದಿನ ವಿಚಾರ. ಮುಂಚೆ ದೇಹಾಂತ ಪ್ರಾಯಶ್ಚಿತ್ತ ತಗೋಬೇಕು. ಅದಕ್ಕಿಂತಲೂ ಮುಂಚೆನೇ ಅರ್ಥಾತ್ ಒಂದು ದಿವಸ ಇವರೆಲ್ಲ ಅರಣ್ಯದಲ್ಲಿ ಅಡ್ಡಾಡ್ತಾ ಇರಬೇಕಾದ್ರೆ ಒಂದು ಹುಲಿಯ ಗರ್ಜನೆ ಕೇಳಿ ಇವ್ರು ಅಷ್ಟೂರು ಏನಾದರೂ ಅಂದರೆ 4 ಮಂದಿ ಮಕ್ಕಳು ಆಮೇಲೆ ಅರ್ಥಾತ್ ತಂದೆ ತಾಯಿ ಎಲ್ಲ ಓಡಿ ಹೋಗಿಬಿಟ್ರು. ಆ ಹುಲಿಯ ಗರ್ಜನೆ ಕೇಳಿ ಯಾರಿಗೆ ಅತ್ಲಾಗ ಓಡಿ ಹೋದರು. ನಿವೃತ್ತಿನಾಥರು ಓಡ್ಕೋತ ಹೋಗಿ ಒಂದು ಗುಹಾದಾಗ ಹೋದರೆ ಅಲ್ಲಿ ಗಹಿನಿನಾಥರು ಕೂತ್ಕೊಂಡಿದ್ರು. ಅವರು ಏನು ಮಾಡಿದರು ಅಂದರೆ ನಿಂದ ದಾರಿ ಕಾಯ್ಕೊಟ್ಟು ಕೂತಿನಪ್ಪ ಬಾಯಿಲೆ ಅಂತ ಅವರು ಅನುಗ್ರಹ ಮಾಡಿದರು, ಆಶೀರ್ವಾದ ಮಾಡಿದರು. ಆಮೇಲೆ ಅವ್ರಿಗೇನು ಅರ್ಥಾತ್ ನಿವೃತ್ತಿನಾಥ್ ಅಂತ ತಿಳ್ಕೊಂಡಾದರೂ ಅವರೇ ಜ್ಞಾನೇಶ್ವರ ಮಹಾರಾಜರಿಗೂ ಅನುಗ್ರಹ ಮಾಡಿದರು. ಸೋಪಾನ್ ದೇವರಿಗೆ ಮುಕ್ತಾಬಾಯಿಗೆ ಎಲ್ಲರಿಗೂ ಅವರೇ ಅನುಗ್ರಹ ಮಾಡಿದರು. ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರ ಗುರುಗಳನ್ನು ನಿವೃತ್ತಿನಾಥರ ಆದರೂ ಮುಂದೆ ಎಲ್ಲರೂ ಒತ್ತಟ್ಟಿಗೆ ಬಂದರು. ಅಷ್ಟಕ್ಕಾಗಿಯೇ ಆ ಹುಲಿ ಗರ್ಜನೆ ಆದದ್ದು, ಅಷ್ಟಕ್ಕಾಗಿಯೇ ನಿವೃತ್ತಿನಾಥರ ಗುಹಾದವರು ಹೋದದ್ದು, ಗಹಿನಿನಾಥರ ದರ್ಶನ ಆದದ್ದು, ಇದೆಲ್ಲ ಸಂಭವಿಸಿತು. ಆಮೇಲೆ ಮತ್ತೆ ಬಂದಾಗ ತಂದೆ ತಾಯಿ ವಿಠ್ಠಲ ಪಂತರು ಮತ್ತು ಬ್ರಹ್ಮವೃಂದದ ಮುಂದೆ ಹೋಗಿ ನನ್ನ ಮಕ್ಕಳಿಗೆ ಉಪನಯನದ ಒಂದು ಇದನ್ನು ಕೊಡಬೇಕು, ಅದಕ್ಕಾಗಿ ಏನು ಅಂತಂದ್ರೆ ನೀವು ಒಪ್ಪಿಗೆ ಕೊಡಬೇಕು ಅಂದಾಗ ಅವರಂದರು ದೇಹಾಂತ ಪ್ರಾಯಶ್ಚಿತ್ತ ಆದಾಗ ನಾವು ಮುಂದೆ ಆಗಬೇಕು ಅಂದಾಗ ತಂದೆ ತಾಯಿ ಇಬ್ಬರು ಪ್ರಯಾಗಕ್ಕೆ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹಾರಿಕೊಂಡು ತಮ್ಮ ದೇಹಾಂತ ಪ್ರಾಯಶ್ಚಿತ್ತ ತಗೊಂಡ್ರು. ಖರೆ ಆದರೂ ಆಳಂದಿಯವರು ಅವರಿಗೆ ಉಪನಯನಕ್ಕೆ ಅವಕಾಶ ಕೊಡಲಿಲ್ಲ ಅಂತಿದ್ದಾಗ ಮತ್ತು ಅವರು ಪೈಠಣಕ್ಕೆ ಹೋಗಿ ಶುದ್ಧಿ ಪತ್ರ ತೊಗೊಂಡು ಬಂದ್ರಿ ಅಂದರು. ನೀವು ಆ ಶುದ್ಧಿ ಪತ್ರ ಓದಿರೇನ? ನಮ್ಮ ಕಡೆಗೆ ಇತ್ತು. ಆ ಶುದ್ಧಿ ಪತ್ರ ತರಲಿಕ್ಕೆ ಹೋದ ಕೂಡಲೇ ನೀವು ಸ್ವತಃ ಭಗವಂತನ ಅವತಾರ ಇದ್ದೀರಿ, ನಿಮಗೇನು ನಾವು ಶುದ್ಧಿ ಪತ್ರ ಕೊಡೋದು ಅಂತೆಲ್ಲ ಅವ್ರು ಬರೆದು ಕೊಟ್ಟದ್ದು. ಅರ್ಥಾತ್ ಏನು ಅಂದ್ರೆ ಆ ಶುದ್ಧಿ ಪತ್ರ ತರಲಿಕ್ಕೆ ಹೋದರು. 4 ಮಂದಿ ಅರ್ಥಾತ್ 3 ಮಂದಿ ಅಣ್ಣಂದರು ತಂಗಿ ಅಷ್ಟು ಕೂಡ ಅರಣ್ಯದಲ್ಲಿ ನಡ್ಕೋತ ಹೋಗಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಅನುಭವಿಸಿ ಕೊನೆಗೆ ಪೈಠಣಕ್ಕೆ ಹೋದಾಗ ಅಲ್ಲಿಯ ಬ್ರಹ್ಮವೃಂದವು ಸಹಿತ ಅವ್ರಿಗೆ ಏನು ಮಾಡಲಿಲ್ಲ ಅಂದ್ರೆ ಅರ್ಥಾತ್ ಮಾನ್ಯತೆ ಮಾಡಲಿಲ್ಲ.
ಅವಾಗ ಯಾರೋ ಅಂದ್ರೆ ಅದರಲ್ಲಿ ಆ ಕ್ವಾಣನ ಕ್ವಾಣ ಒಂದು ವೇಳೆ ಮಂತ್ರ ಅಂದ್ರೆ ನಿಮ್ಗೆ ಉಪನಯನ ಮಾಡ್ಬೋದು ಅಂತೆ. ಹಾಗೆ ಆಗಿದೆ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರ ಆ ಕ್ವಾಣನ ತಲೆ ಮೇಲೆ ಕೈ ಇಟ್ಟು ಕೂಡಲೇ ಆ ಕ್ವಾಣದ ಮುಖದಿಂದಲೇ ಅರ್ಥಾತ್ ವೇದ ಮಂತ್ರಗಳು ಉಚ್ಚಾರ ಆದವು. ಆವಾಗ ಅವರೆಲ್ಲರೂ ಅವ್ರನ್ನ ಕರ್ಕೊಂಡು ಬಂದರು, ಸನ್ಮಾನದಿಂದ ಮ್ಯಾಲೆ ಕೂಡಿಸಿ ಅವರೆಲ್ಲ ಸತ್ಕಾರ ಮಾಡಿದರು. ಮತ್ತು ಅವ್ರಿಗೆ ಹೇಳಿದ್ರೆ ಏನು ಅಂದ್ರೆ, ನಿಮಗೆ ನಾವೇನು ಅರ್ಥಾತ್ ಏನೊಂದು ಶುದ್ಧಿ ಪತ್ರ ಕೊಡ್ಲಿಕ್ಕೆ ಶಕ್ಯದ, ನೀವು ಭಗವಂತನ ಅವತಾರ ಇದ್ದೀರಿ ಅಂತ ತಿಳ್ಕೊಂಡು ಹೇಳಿ ಶುದ್ಧಿ ಪತ್ರನೂ ಅರ್ಥಾತ್ ಏನು ಅಂದರೆ ಅವ್ರಿಗೆ ಇದನ್ನು ಮಾಡಲೇ ಇಲ್ಲ. ಆಮೇಲೆ ಅವ್ರನ್ನ ಕರ್ಕೊಂಡು ಅವರು ಅಲ್ಲಿಂದ ಹೊರಟರು. ಕ್ವಾಣನೂ ಅವ್ರ ಜೊತೆಗೆ ಬಂತು. ದಾರಿಯೊಳಗೆ ಕ್ವಾಣ ಒಂದು ಕಡೆಗೆ ಕ್ವಾಣದ ಸಮಾಧಿ ಆಯಿತು, ದೇಹ ಬಿಡ್ತದು. ಅಲ್ಲಿ ಅದು ಸಮಾಧಿ ಮಾಡಿ ಎಲ್ಲರೂ ಎಲ್ಲಿಗೆ ಬಂದರು, ನಿವಾಸ ಊರಿಗೆ ಬಂದರು. ನಾವು ನಿವಾಸಕ್ಕೆ ಹೋಗಿದ್ವಿ. ಅಲ್ಲಿ ಅವ್ರು ಏನು ಮಾಡಿದರು ಅಂದರೆ ಜ್ಞಾನೇಶ್ವರಿ ಹೇಳಿದರು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು. ಆಮೇಲೆ ಮುಂದೆ ಅವ್ರೇನು ಮಾಡಿ ನಾಮದೇವರನ್ನು ಕರ್ಕೊಂಡು ಜ್ಞಾನೇಶ್ವರಿ ಬರೆಯೋದಾದ ಮೇಲೆ ಅವರು ಉತ್ತರ ಭಾರತದ್ದೆಲ್ಲ ಸಂಚಾರ ಮಾಡಲಿಕ್ಕೆ ಹೋದರು. ಸಂಚಾರ ಮಾಡಿ ಬಂದ ಬಳಿಕ ಪಂಢರಪುರಕ್ಕೆ ಬಂದು ಪಾಂಡುರಂಗನಿಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದಾಗ ಆವಾಗ ಪಾಂಡುರಂಗ ಹೇಳಿದ, ಜ್ಞಾನೋಬ, ಇನ್ನು ನಿನ್ನ ಅವತಾರ ಕಾರ್ಯ ಮುಗೀತು. ಆದ್ದರಿಂದ ನೀನು ಮುಂದೆ ಬರ್ತಕ್ಕಂಥ ಕಾರ್ತೀಕ ವದ್ಯ ತ್ರಯೋದಶಿ ದಿವಸ ಆಳಂದಿಯಲ್ಲಿ ಸಂಜೀವನಿ ಸಮಾಧಿ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ, ಆಗಲಿ ಭಗವಂತ ನಿನ್ನ ಇಚ್ಛೆ ಹೆಂಗದನೋ ಹಾಗೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ಅಲ್ಲಿಂದ ಅವ್ರು ಏನು ಮಾಡಿದ್ರು ಅಂದ್ರೆ ಆಳಂದಿಗೆ ಬಂದರು ಅನ್ನುವಂಥ ಕಥಾ ಪ್ರಸಂಗವನ್ನು ನಾವು ಅವ್ರ ಚರಿತ್ರೆಯಲ್ಲಿ ನೋಡ್ತೀವಿ. ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಜೀವನ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಾಳಿ ಹೋದದ್ದು ಆಗಿ ಹೋದದ್ದನ್ನು ನೋಡಿದರೆ ಅರ್ಥಾತ್ ಆ ನಿವಾಸದಲ್ಲಿ ನಿವೃತ್ತಿನಾಥರು ಜ್ಞಾನೇಶ್ವರ ಮಹಾರಾಜರ ಮುಂದೆ ಹಿಂದೆ ಕೂತಿರಬೇಕು. ಜ್ಞಾನೇಶ್ವರ ಮಹಾರಾಜರು ನಿರರ್ಗಳವಾಗಿ ಆ ಜ್ಞಾನೇಶ್ವರಿ ಹೇಳ್ತಾ ಇರಬೇಕು. ಆ ಜ್ಞಾನೇಶ್ವರಿಯನ್ನು ಕುರಿತು ಅನೇಕರು ಮುಂದೇನಾಯ್ತು ಅಂದರೆ ಜ್ಞಾನೇಶ್ವರಿ ಬರೆದು ಆಮೇಲೆ ಅವ್ರದ್ದು ಸಂಜೀವನಿ ಸಮಾಧಿ ಆದಮೇಲೆ ಅರ್ಥಾತ್ ಏನು ಅಂತಂದ್ರೆ ಮುಂದೆ 300 ವರ್ಷಕ್ಕೆ ಅವರು 1271 ಇಸ್ವಿಯಲ್ಲಿ ಅವರು ಸಮಾಧಿ ಸ್ವೀಕಾರ ಮಾಡಿದರು. ಶಾಲಿವಾಂಶಿಕೆ 1398 ಅರ್ಥಾತ್ ಏನು ಅಂದರೆ ಇಸ್ವಿಸನ್ 1271ರಲ್ಲಿ ಕಾರ್ತೀಕ ವದ್ಯ ತ್ರಯೋದಶಿ ದಿವಸ ಅವರು ಸಂಜೀವನಿ ಸಮಾಧಿಯನ್ನು ತಗೊಂಡ್ರು. ಅದ್ರ ಪ್ರಸಂಗ ಆಮೇಲೆ ಹೇಳ್ತೀನಂತೆ. ಆಮೇಲೆ ಮುಂದೆ 300 ವರ್ಷಕ್ಕೆ ಅರ್ಥಾತ್ ಏಕನಾಥ ಮಹಾರಾಜರದ್ದು ಯಾವಾಗ ಅವತಾರ ಆಯಿತು, ಏಕನಾಥ ಮಹಾರಾಜರು ಯಾವಾಗ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡು ಸಣ್ಣ 12 ವರ್ಷದವ್ರು ಇದ್ದಾಗಲೇ ಮನೆ ತಂದೆ ತಾಯಿ ಇಬ್ಬರು ತೀರ್ಕೊಂಡಿದ್ರು. ಅಜ್ಜಿ ಅವ್ರನ್ನ ಜೋಪಾನ ಮಾಡ್ತಾಯಿದ್ರು. ಚಕ್ರಪಾಣಿ ಅರ್ಥಾತ್ ಏನು ಅಂದ್ರೆ ಅವ್ರನ್ನ ಸಂರಕ್ಷಣೆ ಮಾಡ್ತಾಯಿದ್ರು. 12ನೇ ವರ್ಷಕ್ಕೆ ಮನೆ ಬಿಟ್ಟು ಹೋಗಿ ದೇವಗಿರಿ ಇದರಲ್ಲಿ ಕೋಟೆಯಲ್ಲಿ ಅರ್ಥಾತ್ ಏನು ಅಂದ್ರೆ ದೇವಗಿರಿ ಕೋಟೆಯಲ್ಲಿ ಜನಾರ್ದನ ಪಂತರು ಅಂತ ಏನಿದ್ರು ಅವರಿಗೆ ಶರಣು ದೌಲತಾಬಾದ್ ದೇವಗಿರಿ ಒಂದು ಕೋಟೆಯಲ್ಲಿ ಅವ್ರೇನಾಗಿದ್ದರು ಅಂದರೆ ಸುಬೇದಾರರಾಗಿದ್ದರು. ಅರ್ಥಾತ್ ಏನು ಅಂದರೆ ರಾಜ್ಯಪಾಲ ಆದಂಗೆ ಸುಬೇದಾರರಾಗಿದ್ದರು. ಆದರೂ ಸಹಿತ ಅವರು ಅರ್ಥಾತ್ ಭಾಳ ದೊಡ್ಡ ಸತ್ಪುರುಷರಿದ್ದರು. ದತ್ತಾತ್ರೇಯರವರಿಗೆ ಸಾಕ್ಷಾತ್ ದರ್ಶನ ಆಗಿತ್ತು, ಆತ್ಮಜ್ಞಾನ ಆಗಿತ್ತು. ಅವರಿಗೆ ಶರಣ ಹೋಗಿ ಅವರು ಸೇವೆ ಮಾಡಿ ಅವರ ಅನುಗ್ರಹದಿಂದ ಇವರು ಆತ್ಮಜ್ಞಾನ ಮಾಡಿಕೊಂಡು ಭಗವಂತನ ದರ್ಶನ ಪಡ್ಕೊಂಡು ಅವರ ಆಜ್ಞೆಗೆ ಅನುಸಾರವಾಗಿ ಮದುವೆ ಮಾಡಿಕೊಂಡ್ರು. ಆಮೇಲೆ ಪೈಠಣದಲ್ಲಿದ್ದುಕೊಂಡು ಅವರಲ್ಲಿ ಏನದ ಅಂದರೆ ಲೋಕಸಂಗ್ರಹ ಮಾಡ್ತಾ ಇದ್ದಾಗ ಅವ್ರಿಗೆ ದೃಷ್ಟಾಂತ ಏನು ಅಂದರೆ, ಹೀಗೆ ನಾನು ಸಂಜೀವನಿ ಸಮಾಧಿ ತಗೊಂಡು ಇಲ್ಲಿ ಆಳಂದಿಯಲ್ಲಿ ಇದ್ದಿದ್ದೀನಿ. ಆವಾಗ ಇವ್ರದ್ದು ಸಮಾಧಿ ಆಗಿ ಒಂದು 50 ವರ್ಷ 60 ವರ್ಷ 70 ವರ್ಷ ಆದಮೇಲೆ ಅಲ್ಲಿ ಜನರಿಗೆ ಯಾವುದ್ರ ಆ ಸಮಾಧಿ ಬಗ್ಗೆ ಇದ್ರ ಬಗ್ಗೆ ಏನು ವಿಶೇಷ ಕಲ್ಪನಾನ ನೆನಪವು ಅರ್ಥಾತ್ ಉಳಿದಿರಲಿಲ್ಲ. ಹೀಗಾಗಿ ಏನಾಗಿತ್ತು ಅಂದರೆ ಅಲ್ಲಿ ಸಾಮಾನ್ಯ ಅದೇನು ಒಂದು ಸಾಧಾರಣ ಇದು ಅದ ಅನ್ನುವಂಥ ಭಾವದಿಂದಲೇ ಎಲ್ಲರಿಗೂ ಇದು ಆಗ್ತಾಯಿತ್ತು. ನರಸಿಂಹ ಸರಸ್ವತಿಗಳು ಬಂದು ಅರ್ಥಾತ್ ಇಲ್ಲಿ 7 ಮಂದಿ ಪೈಕಿ ಒಬ್ಬರು ಯಾರು ನರಸಿಂಹ ಸರಸ್ವತಿಗಳಂತಿದ್ರು, ಅವ್ರು ಬಂದ ಮೇಲೆ ಅಲ್ಲೆಲ್ಲ ಜೀರ್ಣೋದ್ಧಾರದ್ದು ಅದೆಲ್ಲ ಶುರುವಾಯ್ತಲ್ಲಿ. ಅದನ್ನೆಲ್ಲ ಸ್ವಚ್ಛ ಮಾಡಿ ಅದು ಜ್ಞಾನೇಶ್ವರ ಮಹಾರಾಜ ಸಮಾಧಿ ಅನ್ನುವಂಥ ಭಾವದಿಂದ ಅದಕ್ಕಿಂತಲೂ ಮುಂಚೆ ಏಕನಾಥ ಮಹಾರಾಜರಿಗೆ ಅರ್ಥಾತ್ ದೃಷ್ಟಾಂತ ಆಯ್ತು. ಹಿಂಗೆ ನನ್ನ ಕೊರಳಿಗೆ ಅಜಾನ ವೃಕ್ಷದ ಬೇರು ಸುತ್ತಿಕೊಂಡಾಗ ನೀ ಅದನ್ನು ಬಂದು ಬಿಚ್ಚು, ಆಮೇಲೆ ಏನದ ಅಂದರೆ ಅದನ್ನು ನೀನು ಜ್ಞಾನೇಶ್ವರಿಯನ್ನು ಮತ್ತೊಂದು ಸಲ ಶುದ್ಧ ಪ್ರತಿ ತಯಾರು ಮಾಡು. ಎಲ್ಲಿಯಾದರೂ ಏನಾದರೂ ಬದಿ ಹೊತ್ತಿನೊಳಗೆ ಅರ್ಥಾತ್ ಏನು ಅಂತಂದರೆ ಟೈಪಿಂಗ್ ಮಿಸ್ಟೇಕ್ ಏನಾದರೂ ಆಗ್ಯಾವೇ ನೋಡು, ಅಥವಾ ಲೇಖನ ಒಂದು ಏನಾದರೂ ವ್ಯತ್ಯಾಸ ಆಗಿದ್ದರೆ ಅದನ್ನು ಸರಿ ಮಾಡಿ
ಆಮೇಲೆ ಒಂದು ಶುದ್ಧ ಪ್ರತಿ ತಯಾರು ಮಾಡಿ ಅದನ್ನು ಸಮಾಜಕ್ಕೆ ಕೊಡು ಅನ್ನುವಂಥ ದೃಷ್ಟಾಂತ ಆದ ಕೂಡಲೇ ಆವಾಗ ಅವರು ಸಿದ್ದೇಶ್ವರ ದೇವಸ್ಥಾನದ ಮುಂದೆ ಏನು ನಂದಿ ಅದನ್ನು ಆ ನಂದಿಯನ್ನು ಬಾಜೂಗೆ ಸರಿಸಿದ್ರೆ ಅದು ಕೆಳಗಿಳಿದು ಹೋಗಲಿಕ್ಕೆ ದಾರಿ ಅದ. ಆಮೇಲೆ ಅಲ್ಲಿ ಒಂದು ದೊಡ್ಡದೊಂದು ಕಲ್ಲಿದೆ, ಆ ಕಲ್ಲು ಹಿಂಗೆ ಬಾಜೂಗೆ ಸರಿಸಿದ ಕೂಡಲೇ ಅವರು ಒಬ್ಬರೇ ಏನು ಮಾಡಿದರು ಅಂದರೆ ಸಮಾಧಿ ಒಳಗೆ ಇಳಿದು ಹೋದರು. ಆಶ್ಚರ್ಯ ಆಯಿತು ಏನು ಅಂದರೆ ಆ ನಿರ್ವಿಕಲ್ಪ ಸಮಾಧಿಯೊಳಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಜ್ಞಾನೇಶ್ವರ ಮಹಾರಾಜರು. ಅವರ ಅರ್ಥಾತ್ ಏನು ಅಂದರೆ ಜೀವಂತವಾಗಿ ಕೂತ್ಕೊಂಡಿದ್ದಾರೆ. ಮುಂದೆ ಎರಡು ಅರ್ಥಾತ್ ಏನು ಅಂದರೆ ಸಮಯಗಳು ಉರಿತಾ ಇವೆ. ಅದು ಅವ್ರ ಮುಂದೆ 9ನೇ ಅಧ್ಯಾಯವನ್ನು ತೆಗೆದಿಟ್ಟಿದ್ದಾರೆ. ಜ್ಞಾನೇಶ್ವರಿಯನ್ನು ಹೋಗಿ ನೋಡಿದರು. ಆ ಅಜಾನು ವೃಕ್ಷದ ಬೇರುಗಳು ಅವರಿಗೆ ಕುತ್ತಿಗೆ ಸುತ್ತಿಕೊಂಡಿದ್ದು, ಪಕ್ಕದಲ್ಲಿ ಮ್ಯಾಲೊಂದು ಅಜಾನು ವೃಕ್ಷದ. ಆಮೇಲೆ ನಿಧಾನವಾಗಿ ಅಜಾನು ವೃಕ್ಷದ ಬೇರುಗಳನ್ನು ಬಿಡಿಸಿದರು. ಕಲ್ಪನಾ ಮಾಡಿ ನೋಡೋಣ, ಇದೇನು ಕಾದಂಬರಿ ಅಲ್ಲ, ಹಿಂಗೆ ಹಿಂಗೆ ಅದ ಅಂತಂದಾಗ ಅದು ಹೆಂಗೆ ಇರಬಹುದು. ನಾವು ಏನೋ ಒಂದು ನಮ್ಮ ಒಂದು ಬುದ್ಧಿ ಮಟ್ಟದೊಳಗೆ ನಾವು ಏನು ತಿಳ್ಕೊಂಡ್ಬಿಟ್ಟಿವಿ ಅಂದರೆ ಇದಕ್ಕಿಂತಲೂ ಮ್ಯಾಲೆ ಏನು ಅಂತಸ್ತು ಏನು ಇಲ್ಲೇ ಇಲ್ಲ ಅಂತ ತಿಳ್ಕೊಂಡ್ವಿ. ಇದಕ್ಕಿಂತಲೂ ಮ್ಯಾಲೆ ಏನು ಇಲ್ಲೇ ಇಲ್ಲ, ನಾನಾ ಅಗದಿ ಕಡಿ ಅಂತಸ್ತಿನಾಗ ನಾನಾ ಇದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಅರ್ಥಾತ್ ಏನು ನಾವು ಇರೋದು ನೆಲಮನೆಯಾಗಿದ್ದೀವಿ. ತಿಳಿತಿಲ್ಲ, ಸೂಪರ್ ಕಾನ್ಷಿಯಸ್ನೆಸ್ ಅಲ್ಲ, ಸಬ್ ಕಾನ್ಷಿಯಸ್ನೆಸ್ನಾಗಿದ್ದೀವಿ. ಅಂಥದ್ದು ಅರ್ಥಾತ್ ಏನು ಕಲ್ಪನಾ ಮಾಡಿ ಅದೊಂದು ವಿಶ್ವನ ಬೇರೆ. ಆವಾಗ ಅವರು ಹೋಗಿ ಅಲ್ಲಿ ಅದನ್ನೆಲ್ಲ ಅರ್ಥಾತ್ ಬಿಡಿಸಿದರು. ಬಿಡಿಸಿ ನಮಸ್ಕಾರ ಮಾಡಿ ಬಂದು ಮತ್ತೆ ಅದು ಹೆಂಗಿತ್ತು ಹಂಗೆ ಕಲ್ಲಿಟ್ಟು ಅದ್ರ ಮೇಲೆ ನಂದಿ ಇಟ್ಟು ಆಮೇಲೆ ಬಂದು ಆ ಶುದ್ಧ ಪ್ರತಿ ತಯಾರು ಮಾಡಿದರು. ಅದ್ರೊಳಗೆ ಕೊನೆಗೆ ಒಂದು 4 ಕವಿ ಬರೆದಿದ್ದಾರೆ. ಇದರೊಳಗೆ ಯಾರಾದರೂ ಏನಾದರೂ ಕೈ ತಲೆ ಬುದ್ಧಿ ತರ್ಕ ವಿಚಾರ ಹಾಕಿದರೆ ನೀವೇನು ಮಾಡಿದಂಗೆ ಆಗ್ತದೆ ಅಂದ್ರೆ ಆ ಅರ್ಥಾತ್ ಏನು ಅಂತಂದ್ರೆ ಆ ಇದರ ನೈವೇದ್ಯದಂದ್ರಿ ಅಥವಾ ಯಜ್ಞದ ಒಂದು ಇದು ಇರ್ತದೆ. ಅದಕ್ಕೇನಂತಾರೆ, ಆ ಯಜ್ಞದ ಪಾತ್ರದಲ್ಲಿ ಯಜ್ಞದ ಒಂದು ಇದರಲ್ಲಿ ಅದು ಆ ಪುರೋಡಾಶದಲ್ಲಿ ಪುರೋಡಾಶದಲ್ಲಿ ನೀವೇನು ಮಾಡಿದಂಗೆ ಆಗ್ತದೆ ಅಂತಂದ್ರೆ ಅದರೊಳಗೆ ನೀವು ಕೊಬ್ಬರಿ ಇದು ತೆಂಗಿನಕಾಯಿ ಪರಟಿ ಹಾಕಿದಂಗೆ ಆಗ್ತದೆ ಅಂತ ತಿಳ್ಕೊಂಡು ಬರ್ದ. ಅರ್ಥಾತ್ ಏನು ಅಂದ್ರೆ ಇದರೊಳಗೆ ಯಾರೂ ಏನೂ ಯಾವುದೇ ಪ್ರಕಾರದಿಂದ ಏನು ಮಾಡ್ತಕ್ಕದ್ದಲ್ಲ, ಅಂದರೆ ಏನೂ ತಿದ್ದುಪಡಿ ಮಾಡ್ತಕ್ಕದ್ದಲ್ಲ ಅನ್ನುವಂಥ ದೃಷ್ಟಿಯಿಂದನೇ ಏಕನಾಥ ಮಹಾರಾಜರನ್ನು ತಿದ್ದುಪಡಿ ಮಾಡಿದರು. ಆ ಜ್ಞಾನೇಶ್ವರಿ ಮುಂದೆ ಒಬ್ಬೊಬ್ಬರ ಕೈಲಿ ಬರ್ಕೋತ ಜ್ಞಾನೇಶ್ವರಿ ವಿಸ್ತಾರ ಆಯಿತು ಅನ್ನೋದನ್ನು ನಾವು ನೋಡ್ತೀವಿ. ಈ ಪ್ರಕಾರವಾಗಿ ಬರ್ತಕ್ಕಂಥ ಜ್ಞಾನೇಶ್ವರಿ ಸಹಜವಾಗಿ ಅದೇನಾಯಿತು ಅಂದರೆ ನಮಗೆ ಅದನ್ನು ಓದಬೇಕು ಅನ್ನುವಂಥದ್ದು, ನಮಗೇನದು ಓದಬೇಕು ಅನ್ನುವಂಥ ಪ್ರವೃತ್ತಿನೂ ಇದ್ದಿದ್ದಿಲ್ಲ, ಅಪೇಕ್ಷಾನೂ ಇದ್ದಿದ್ದಿಲ್ಲ, ಕಲ್ಪನಾನೂ ಇದ್ದಿದ್ದಿಲ್ಲ. ಆದರೆ ಪರಮಪೂಜ್ಯ ಬೆಲ್ಸರೆ ಬಾಬಾ ಅವರು ಪ್ರತಿ ರವಿವಾರ ಆ ಜ್ಞಾನೇಶ್ವರಿಯನ್ನು ಕುರಿತು ಹೇಳ್ತಕ್ಕಂಥ ಪ್ರವಚನಗಳನ್ನು ಸ್ವಲ್ಪ ಅಲ್ಲೆಲ್ಲೇ ಕೇಳಿದ್ವಿ. ಅದೇ ಪ್ರಕಾರವಾಗಿ ಅವರು 89ನೇ ಇಸ್ವಿಯಲ್ಲಿ 1989ನೇ ಇಸ್ವಿಯಲ್ಲಿ 90ನೇ ಇಸ್ವಿಯಲ್ಲಿ ನಮಗೆ ಕಾಪಿರೈಟ್ ಕೊಟ್ಟ ಮೇಲೆ ನಮಗೂ ಅದು ವಿಚಾರಗಳನ್ನು ಓದಲಿಕ್ಕೆ ಅಥವಾ ಅದನ್ನು ಆ ಪ್ರವಚನಗಳನ್ನು ಅನುವಾದ ಮಾಡುವಂಥ ಸಂದರ್ಭದಲ್ಲಿ ವಿಚಾರಗಳನ್ನು ಓದಲಿಕ್ಕೆ ಹತ್ತಾಗುತ್ತೆ. ನಮಗೆ ಆಶ್ಚರ್ಯ ಅನ್ನಿಸ್ತೇನು ಅಂದರೆ ಎಂಥ ದಿವ್ಯವಾಗಿರ್ತಕ್ಕಂಥ ಜ್ಞಾನೇಶ್ವರಿ ಅದ ಅನ್ನುವಂಥದ್ದು. ಆವಾಗ ನಮಗೆ ಸಹಜವಾಗಿ ಅದನ್ನು ಕನ್ನಡದಲ್ಲಿ ಓವಿ ರೂಪದಲ್ಲಿ ಮಾಡಬೇಕು ಅಂತನಿಸಿ 2006ನೇ ಇಸ್ವಿಯಲ್ಲಿ ಅರ್ಥಾತ್ BP ಲೋ ಆಗುವಾಗ ಸ್ವಲ್ಪ ದಿವಸ ಆಮೇಲೆ ಅದನ್ನು ಬರಿಬೇಕು ಅನ್ನುವಂಥ ಪ್ರವೃತ್ತಿ ಉಂಟಾಗಿ ಆಮೇಲೆ ಅದು ಬರಲಿಕ್ಕೆ ಶುರು ಮಾಡಿದ್ವಿ. ಅದಕ್ಕಾಗಿ ಕೆಲವು ದಿವಸ ಗೋಂದಾವಲಿಯಲ್ಲಿ, ಕೆಲವು ದಿವಸ ನೇವಾಸದಲ್ಲಿ, ಕೆಲವು ದಿವಸ ಪಂಢರಪುರದಲ್ಲಿ ಇದ್ದುಕೊಂಡು ಅವುಗಳನ್ನು ಅನುವಾದವನ್ನು ಮಾಡಿದ್ವಿ. ಆಮೇಲೆ ಅದು ಸಾವಿರಾರು ಜನರು ಅದನ್ನು ಪಾರಾಯಣ ಮಾಡ್ತಾ ಇದ್ದಾರೆ, ಓದ್ತೂ ಇದ್ದಾರೆ. ಆಮೇಲೆ ಮೊನ್ನೆ ಕಾರ್ತೀಕ ಮಾಸದಲ್ಲಿ ಸಹಜವಾಗಿ ಅದನ್ನು ಅರ್ಥ ಇತ್ಯಾದಿಗಳನ್ನು ನೋಡ್ತಾ ಇದ್ದಾಗ ನಮ್ಗೆ ಅನ್ನಿಸ್ತೇನು ಅಂದರೆ ಕೇವಲ ಓದೋ ಮಾತ್ರದಿಂದಲೇ ಜನರಿಗೆ ಇದ್ರದ್ದು ಪೂರ್ಣ ಅರ್ಥ ಆಗುವುದಿಲ್ಲ. ಆದ್ದರಿಂದ ಇದ್ರ ಭಾವಾರ್ಥವನ್ನು ಬರೀಬೇಕು ಅನ್ನುವಂಥ ಭಾವನೆಯಿಂದ ನಮಗನ್ನಿಸ್ತೇನು ಅಂದರೆ ಭಾವಾರ್ಥವನ್ನು ಬರೀಬೇಕು ಅಂತ ತಿಳ್ಕೊಂಡು ಆ ಓವಿಗಳನ್ನು ಸಹಿತ ಇನ್ನೊಂದು ಸ್ವಲ್ಪ ಅದರೊಳಗೆ ಏನಾದರೂ ತಿದ್ದುಪಡಿ ಮಾಡಿ ಭಾವಾರ್ಥನೂ ಬರೀಬೇಕು ಅನ್ನುವಂಥ ಮನುಷ್ಯನ ಭಾವನೆ ಬಂತು ಖರೆ. ಆದರೆ ನಮ್ಗೆ ಅದು ಎಷ್ಟು ಕಠಿಣ ಅನ್ನಿಸ್ತು ಮತ್ತು ಎಷ್ಟು ಅದಕ್ಕಾಗಿ ಸಮಯ ಹಾಕಬೇಕು ಅಂತ ಅನ್ನಿಸ್ತೀವಿ ಅಂದರೆ ಈಗ ನಮಗೇನು ಅನ್ನಿಸ್ತದೆ ಅಂದರೆ ಅದನ್ನು ಸ್ವಲ್ಪ ಬರೆದಿವಿ, ಅಲ್ಲಿ ಶುರುವಾಯಿತು 7ನೇ ಅಧ್ಯಾಯ 8ನೇ ಅಧ್ಯಾಯ ಆಗೋದ್ರಾಗನೂ 6-7 ತಿಂಗಳಾಗಿ ಹೋಯ್ತು. ಅಷ್ಟು ಆಗೋದ್ರಾಗ 2 ಅಧ್ಯಾಯ ಆಗೋದ್ರಾಗನೂ 6-7 ತಿಂಗಳಾಯಿತು. ಆಮೇಲೆ ಇದೇನಿನ್ನು ಮುಗಿಯುವಂಗೆ ಕಾಣಿಸೋದಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಅನ್ನಿಸ್ಲಿಕ್ಕೆ ಹತ್ತಿಲ್ಲ ಏನು ಅಂದರೆ ಅದಾದರೂ ಮುಗಿಬಹುದು, ಇಲ್ಲ ನಾವಾದರೂ ಮುಗಿಬಹುದು.
ಆದರೂ ಸಹಿತ ಬರೆದಷ್ಟರೇ ಯಾಕಾಗುವಲ್ತಕ್ಕ 4 ಜನರು ಕೇಳಲಿ ಅನ್ನುವಂಥ ಕಳಕಳಿಯಿಂದ ನಾವು ಅತ್ಯಂತ ಅದರ ಒಂದು ಸದ್ಭಾವನೆಯಿಂದ ಕಳಕಳಿಯಿಂದ ಈ 7, 8, 9, 10 4 ಅಧ್ಯಾಯಗಳು ಅವನ ಓವಿ ಮತ್ತು ಓವಿಗಳ ಅರ್ಥವನ್ನು ಸಹಿತ ಬರೆದಿರೋದರಿಂದ ಅವನ್ನ ನಾವು ಸ್ವಲ್ಪ 4 ಜನರು ಆಧ್ಯಾತ್ಮಿಕ ಜಿಜ್ಞಾಸುಗಳು ಅದನ್ನು ಶ್ರವಣ ಮಾಡಲಿ ಕೇಳಲಿ ಅರ್ಥಾತ್ ಬರೆದಿರೋದಕ್ಕಿಂತಲೂ ಮುಖ್ಯವಾಗಿ ಜ್ಞಾನೇಶ್ವರ ಮಹಾರಾಜರಿಗೆ ಏನು ಹೇಳಬೇಕಾಗಿದೆ ಅನ್ನೋದರೇ ಸಮಾಜಕ್ಕೆ ಗೊತ್ತಾಗಲಿ ಅನ್ನುವಂಥ ಕಳಕಳಿಯಿಂದ ನಾವು ಇವತ್ತು ಮುಖ್ಯವಾಗಿ ಜ್ಞಾನೇಶ್ವರ ಮಹಾರಾಜರ ಪುಣ್ಯತಿಥಿಯ ಈ ಪರ್ವಕಾಲದಲ್ಲಿ ಅದನ್ನು ನಾನು ಪ್ರಾರಂಭ ಮಾಡಬೇಕು. ನನಗೇನೂ ಈ ಮನಸ್ಸಿನಾಗ ಎಷ್ಟು ಎಳ್ಳಷ್ಟು ಇದು ಇಲ್ಲ ಏನು ಅಂದ್ರೆ ಇದನ್ನು ನಾನು ಮುಗಿಸೇ ತೀರ್ತೀನಿ ಅನ್ನುವಂಥ ಭಾವಿಲ್ಲ, ಮುಗಿಬೇಕು ಅನ್ನೋ ಆಗ್ರಹ ಇಲ್ಲ. ಮತ್ತು ಅದಕ್ಕಾಗಿ ನಾನು ಇದ್ದರೂ ಸಹಿತ ಕೊನೆಯ ಉಸಿರಿನವರೆಗೂ ಅದನ್ನು ಬಿಡಬೇಕು ಅಥವಾ ಅದನ್ನು ಬಿಡ್ತೀನಿ ಅನ್ನುವಂಥದ್ದು ನನ್ನ ಮನಸ್ಸಿನಾಗಿಲ್ಲ. ನಾನು ಬಿಡಬೇಕು ಅಥವಾ ಅದನ್ನು ಬಿಡೋ ವಿಷಯದಲ್ಲಿ ನಾನು ಸ್ವಲ್ಪನೂ ಉಪೇಕ್ಷಾ, ಆಲಸ್ಯ, ಉದಾಸೀನತೆ ಮಾಡೋದಿಲ್ಲ. ಅದನ್ನು ಆಗ್ರಹಪೂರ್ವಕವಾಗಿ ಮತ್ತು ಅದರ ಬಗ್ಗೆ ಅತ್ಯಂತ ಕಳಕಳಿಯಿಂದ ನಿಷ್ಠೆಯಿಂದ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದೇ ನನ್ನ ಮನಸ್ಸಿನ ಅಂತಃಕರಣದ ಭಾವನೆ ಇದೆ. ಸದ್ಗುರುಗಳು ಯಾವಾಗಲೂ ನನ್ನ ಹಿಂದಿದ್ದಾರೆ ಅನ್ನುವಂಥ ವಿಶ್ವಾಸ, ನಿಷ್ಠೆ ಮತ್ತು ಶ್ರದ್ಧೆ ನನಗಿದೆ. अर्थात महाराजांनी शब्दವನ್ನು ಹೇಳಿದ ನನ್ನ ಕಿವಿಯೊಳಗೆ ಇವತ್ತಿಗೂ ಅವ तू नाम या मंत्राचा जप करत जा, तुला समाधान मिळेल आणि मी तुझ्या पाठीशी आहे ಅನ್ನೋ ಶಬ್ದಗಳನ್ನು ಆಧಾರವಾಗಿ ಇಟ್ಟುಕೊಂಡು ಆ ಶಬ್ದನೇ ನನಗೆ ಸದ್ಗುರುಗಳ ಒಂದು ಸಾನ್ನಿಧ್ಯದ ಭಾವನೆಯನ್ನು 24 ತಾಸು ಇಟ್ಟಿರೋದರಿಂದಾಗಿ ಇಷ್ಟೆಲ್ಲ ಪರಿಸ್ಥಿತಿ ಅರ್ಥಾತ್ ಏನೊಂದು ದೈಹಿಕವಾಗಿರ್ತಕ್ಕಂಥ ಇಂಥ ಪರಿಸ್ಥಿತಿಯಲ್ಲಿ ಮತ್ತು ಇಷ್ಟೊಂದು ವ್ಯಸ್ತವಾಗಿರುವಾಗೂ ಅದನ್ನು ಬರೀಬೇಕು ಅನ್ನುವಂಥ ಕಳಕಳಿದೆ. ಅದರ ಅರ್ಥ ಭಾವಾರ್ಥವನ್ನು ಬರೀಬೇಕು. ಬರೀ ಮತ್ತು ಓವಿಯನ್ನು ಮತ್ತಷ್ಟು ನಾವು ಪ್ರಗಟ್ ಮಾಡಿದ್ವಿ, ಏನಾದರೂ ತಿದ್ದುಪಡಿ ಮಾಡೋದಿದ್ರು ಮಾಡಿದ್ವಿ ಅಂದರೆ ಮತ್ತು ಕೆಲಸ ಅರ್ಧಾನ ಆದಂಗೆ ಆಗ್ತದೆ. ಮತ್ತು ಅದನ್ನು ಓದಿದರೆ ಕೆಲವರಿಗೆ ಅದು ಅರ್ಥ ಆಗ್ಬೋದು, ಆಗಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಯಾರಿಗೂ ಆದರೂ ಸಹಿತ ಆ ಕೆಳಗಿನ ಭಾವಾರ್ಥ ಓದಿದರೆ ಆ ಓವಿ ಒಳಗೆ ಏನದ ಅನ್ನೋದ್ರದ್ದು ಸಾಮಾನ್ಯವಾದ ಕಲ್ಪನಾ ಬರಲಿಕ್ಕೆ ಶಕ್ಯದ. ನಾನು 100% ಅದನ್ನು ಸರಿಯಾಗಿ ಬರ್ದೀನಿ ಅನ್ನುವಂಥದ್ದನ್ನು ಹೇಳೋದು ಅಂತಂದರೆ ಅರ್ಥಾತ್ ಮಹಾ ಮೂರ್ಖತನ ಆಗ್ತದೆ ನಿಜವಾಗಿಯೂ. ಅದರೊಳಗೆ ಅರ್ಥಾತ್ ಏನು ಅಂದರೆ ಹಾಗೆ ಯಾರಿಗೂ ಶಕ್ಯ ಇಲ್ಲ. ಕೃಷ್ಣೋ ಜಾನಾತಿ ವೈ ಸಮ್ಯಕ್ ಕಿಂಚಿತ್ ಕುಂತಿ ಸುತಸ್ಥತ ವ್ಯಾಸೋವಾ ವ್ಯಾಸಪುತ್ರೋವಾ ಲೇಷಂ ಜ್ಞಾತ್ವಾ ಗಾಯಂತಿ. ಆ ಭಗವದ್ಗೀತೆಯನ್ನು ತಿಳ್ಕೊಳ್ಳೋದಾಗಲಿ, ಜ್ಞಾನೇಶ್ವರಿ ತಿಳ್ಕೊಳ್ಳೋದಾಗಲಿ ಅದು ನಮಗೆ ಶಕ್ಯನೇ ಇಲ್ಲದ ಮಾತು. ಜ್ಞಾನೇಶ್ವರ ಮಹಾರಾಜರಿಗೆ ಒಬ್ಬರಿಗೆ ಅದು ಸರಿಯಾಗಿ ತಿಳಿದದಂತ ತಿಳ್ಕೊಂಡು ಹೇಳಬೇಕು. ಅದೇ ರೀತಿಯಾಗಿ ಭಗವದ್ಗೀತೆ ವಿಷಯದಲ್ಲಿ ಒಮ್ಮೆ ನೇಮಾವರದಲ್ಲಿದ್ದಾಗ ನಾನು ಸಹಜವಾಗಿ 127 ವರ್ಷ ಸ್ವಾಮಿಗಳಿಗೆ ಏನಂದೆ, ಜಯದಯಾಳ್ ಗೋವಿಂದಕಾನ್ನವರು ಭಗವದ್ಗೀತೆಯ ಒಂದೇನೋ ಗೂಢಾರ್ಥೋ ತಾತ್ಪರ್ಯ ಏನೋ ಒಂದು ಪುಸ್ತಕ ಬರೆದಿದ್ದಾರೆ. ಹಿಂಗೆ ಬರೆದಾರೆ ಅಂತಂದೆ. ಭಗವದ್ಗೀತೆ ಒಂದು ತತ್ವ ಚಿಂತನೆ, ತತ್ವ ವಿವೇಚನೆ ಅಂತ ಅಂದ ಕೂಡಲೇ ನಾನು ಒಂದೇ वो क्या जानता है उसका तत्व ಅಂತಂದು. वो जयदयाल का क्या जानता है उसका तत्व कृष्णो जानाति वै सम्यक. ಕೇವಲ ಕೃಷ್ಣ ಒಬ್ಬನೇ ಅದನ್ನು ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥ ಕಿಂಚಿತ್ ಕುಂತಿ ಸುತಸ್ಥಥ. ಆ ಅರ್ಜುನಿಗೆ ಸ್ವಲ್ಪ ತಿಳಿದದ, ಅದು ಅಷ್ಟರ ಮೇಲೆ ನಾವು ಅಷ್ಟು ಯುದ್ಧ ಇದನ್ನು ಮಾಡಿದವ. ಅರ್ಥಾತ್ ಕಿಂಚಿತ್ ಕುಂತಿ ಸುತಸ್ಥಥ ವ್ಯಾಸೋವ ವ್ಯಾಸಪುತ್ರೋವ ಲೇಷಂ ಜ್ಞಾತ್ವಾ ಗಾಯಂತಿ ಚ. ವ್ಯಾಸರಾಗಲಿ, ವ್ಯಾಸರ ಮಗ ಶುಕಮಹರ್ಷಿಗಳಾಗಲಿ ಅವ್ರು ಸ್ವಲ್ಪ ತಿಳ್ಕೊಂಡು ಅದನ್ನೇ ಗುಣಗಾನ ಮಾಡ್ತಾರೆ ಅಂತ ಹಂಗೆ ಜ್ಞಾನೇಶ್ವರಿ ನನಗೆ ತಿಳಿದದೆ ಅಂತನ್ನುವಂಥವ್ರು ಇನ್ನೂ ಈ ಭಾರತ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಹೇಳ್ಬೋದು. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಜ್ಞಾನೇಶ್ವರಿ ಅದನ್ನು ನಾವು ಪ್ರತಿಯೊಬ್ಬರೂ ತಮಗೆ ಎಷ್ಟು ತಿಳಿತದನೋ ಅಷ್ಟು ತಾವು ಬರೆದು ಅಥವಾ ಅದನ್ನು ತಿಳ್ಕೊಂಡು ಅದನ್ನು ನಾಲ್ಕು ಅರ್ಥಾತ್ ಜಿಜ್ಞಾಸುಗಳ ಮುಂದೆ ವ್ಯಕ್ತಪಡಿಸಲಿಕ್ಕೆ ಯಾವುದೂ ತಪ್ಪಿಲ್ಲ, ದೋಷಿಲ್ಲ ಮತ್ತು ಯಾವುದೂ ಅದರೊಳಗೆ ಏನಿಲ್ಲ ಅಂದರೆ ಇದು ಆಗಿರ್ತಕ್ಕಂಥದ್ದಲ್ಲ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಒಂದು ಇದಕ್ಕನುಸಾರವಾಗಿ ಅರ್ಥಾತ್ ಹದ್ದು ಆಕಾಶದಲ್ಲಿ ಹಾಕ್ತದೆ, ಗರುಡ ಆಕಾಶದಲ್ಲಿ ಹಾಕ್ತದೆ ಅಂತ ತಿಳ್ಕೊಂಡು ಸೊಳ್ಳಿ ನೊಣ ಏನು ಹಾರೋದು ಬಿಡ್ತಾವೆ. ಅವು ತಮಗೆ ಎಷ್ಟು ಶಕ್ತಿ ಅದನ್ನು ಭಗವಂತ ಎಷ್ಟು ಶಕ್ತಿ ಕೊಟ್ಟು ಹಂಗೆ ಹಾಕ್ತಾವೆ. ಹಂಗೆ ನಾವು ಸಹಿತ ಸೂರ್ಯ ಅಷ್ಟು ಪ್ರಕಾಶಮಾನ ಇದ್ದಾನಂತಿದ್ದಾಗ ಆ ಹೊನ್ನಿ ಹುಳ ಏನದನ್ನು ಆ ಬೆಳಕಿನ ಹುಳ ತನ್ನ ಬೆಳಕಂತ ತೋರಿಸ್ತಾ ಇರ್ತದೆ.
ಹೆಂಗೋ ಹಂಗೆ ಭಗವಂತ ಎಷ್ಟು ನಮಗೆ ಬುದ್ಧಿ ಕೊಡ್ತಾನೋ, ವಿಚಾರ ಕೊಡ್ತಾನೋ ಅಷ್ಟು ನಾವು ಕೇವಲ ನಿಮಿತ್ತ ಮಾತ್ರರಾಗಿ ಅವನ ಒಂದು ಸೇವೆ, ಅವನ ಪ್ರೀತ್ಯರ್ಥವಾಗಿ ಸಣ್ಣ ಮಕ್ಕಳು ಒಂದೇ ಅಕ್ಷರ ಬರೆದು ತಂದೆ ತಾಯಿಗೆ ಎಷ್ಟು ಸಂತೋಷ ಆಗ್ತದೆ. ಎಮ್ಮೆ ಓದು ಮಗ ಮತ್ತು LKG ಹುಡುಗ ಇಬ್ಬರೂ ಒತ್ತಟ್ಟಿಗೆ ಕೂತಾಗ ಆ ಎಮ್ಮೆ ಓದು ಹುಡುಗ ಏನದನೋ ಪೇಜ್ ಬರ್ಕೋತ ಹೋಗ್ತಿರ್ತಾನೆ. ಆದರೆ LKG ಅಥವಾ ಓದು ಹುಡುಗ ಮಗ ಏನಿದ್ದಾನೋ 2 ಅಕ್ಷರ ಬರೆದ ಕೂಡಲೇ ಅಪ್ಪ ಎಷ್ಟು ಸಂತೋಷ ಪಡ್ತಾನೆ ಅಂತಂದ್ರೆ, ನೋಡ್ರಿ ನನ್ನ ಮಗನೂ ಅಥವಾ ಮೊಮ್ಮಗನೂ ಎಷ್ಟು 2 ಅಕ್ಷರ ಎಷ್ಟು ಚಂದ ಬರ್ದನು. ಅವು ತಿಳಿಯೋಂಗೂ ಇರೋದಿಲ್ಲ ಅಕ್ಷರಗಳು, ಹಂಗಿರ್ತಾವೆ. ಹೆಂಗೋ ಹಂಗೆ ಇದ್ರೆ ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜರೇ ಹೇಳ್ತಾರೆ ಏನು ಅಂದರೆ, ನಾನು ಏನು ಹೇಳಲಿಕ್ಕೆ ಶಕ್ಯದ ಇದ್ರಾಗ ಅಂತಂದ್ರೆ. ಆದರೂ ಸಹಿತ ನೀವು ಶ್ರೋತೃಗಳು ಹೆಂಗಿದ್ದೀರಿ ಅಂದ್ರೆ ನಾವು ಹೇಳೋದನ್ನು ಎಷ್ಟು ಕೌತುಕದಿಂದ ಕೇಳ್ತೀರಿ ಅಂತ ತಿಳ್ಕೊಂಡು ಹೆಂಗೆ ಹೇಳ್ತಾರೋ ಹಂಗೆ ನಾನು ಅದನ್ನು ಪ್ರತಿ ದಿವಸ 10 ಓವಿಗಳನ್ನು, ಮೂಲ ಮರಾಠಿ ಓವಿ, ಆಮೇಲೆ ಕನ್ನಡ ಓವಿ, ಆಮೇಲೆ ಏನು ಅಂತಂದ್ರೆ ಅದರ ಭಾವಾರ್ಥವನ್ನು ನಾನು ಈ ವಾಟ್ಸಪ್ ಮೂಲಕವಾಗಿ ಪ್ರತಿ ದಿವಸ ಅಷ್ಟೇ ಕೊಟ್ಕೋತ ಹೋಗೋಣ. ಅದರಿಂದ ಮತ್ತೊಂದು ಸಲ ನಮಗೂ ಅದನ್ನು ಮತ್ತೊಂದು ಸಲ ನೋಡಿದಂಗೆ ಆಗ್ತದೆ ಮತ್ತು ಅದರ ಕಿಂಚಿತ್ ಏನಾದರೂ ಲೋಪದೋಷಗಳಿಂದ ಅದನ್ನು ಸುಧಾರಿಸ್ಕೊಂಡಂಗೆ ಆಗ್ತದೆ ಮತ್ತು 4 ಜನರಿಗೆ ಕೇಳಲಿಕ್ಕೆ ಸಿಗ್ತದೆ. ಮತ್ತು ಮುಖ್ಯವಾಗಿ ಅದರಿಂದ ಮುಂದೆ ನಮಗೂ ಏನದ ಅಂದ್ರೆ ಮುಗಿಲಿಕ್ಕೆ ಬಂದಂಗೆ ಮತ್ತೆ ಮುಂದಿಂದ ಬರೀಬೇಕು ಅನ್ನೋದು ನಮಗೆ ಅನಿವಾರ್ಯವಾಗಿ ಅದನ್ನು ನಮಗೆ ಬರಲಿಕ್ಕೆ ಶಕ್ಯ ಆಗ್ತದೆ ಅನ್ನೋ ದೃಷ್ಟಿಯಿಂದನೂ ಸಹಿತ ಅರ್ಥಾತ್ ಏನು ಅಂದರೆ ನಾನು ಎಲ್ಲವನ್ನೂ ಮುಖ್ಯವಾಗಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿವೇದನೆ ಮಾಡಿಕೊಂಡು, ಜ್ಞಾನೇಶ್ವರ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಿವೇದನೆ ಮಾಡಿಕೊಂಡು, ಅರ್ಥಾತ್ ಅವರು ಈ ಒಂದು ದಿವ್ಯವಾಗಿರ್ತಕ್ಕಂಥ ಸಂಜೀವನಿ ಸಮಾಧಿಯ ಒಂದು ದಿವ್ಯವಾಗಿರೋ ಪರ್ವಕಾಲವನ್ನು ನಾವೆಲ್ಲರೂ ನಮ್ಮ ಶ್ರದ್ಧಾ ಭಕ್ತಿಯಿಂದ ಅರ್ಥಾತ್ ಏನು ಅಂದರೆ ಶ್ರದ್ಧಾ ಭಕ್ತಿ ಪುರಸ್ಸರರಾಗಿ ನಮ್ಮ ಶ್ರದ್ಧಾಂಜಲಿಯನ್ನು ಶ್ರದ್ಧಾಂಜಲಿಯ ಅರ್ಥಾತ್ ಭಾವದಲ್ಲಿ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಅವರ ಈ ಪುಣ್ಯತಿಥಿಯನ್ನು ನಾವು ಎಲ್ಲರೂ ಅಂತಃಕರಣಪೂರ್ವಕವಾಗಿ ನಾವೆಲ್ಲರೂ ಅದನ್ನು ಆಚರಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ತತ್ಪೂರ್ವದಲ್ಲಿ ಅವರ ಸಂಜೀವನಿ ಸಮಾಧಿಯ ಸಂದರ್ಭ ಏನಿತ್ತು ಅನ್ನೋದನ್ನು ನಾನು ಮುಂಚೆ 4 ಶಬ್ದಗಳಲ್ಲಿ ಹೇಳ್ತೀನಿ. ಅದಾದ ಮೇಲೆ ಎಲ್ಲರಿಗೂ ನಾನು 5 ನಿಮಿಷ ಜೈ ಜೈ ರಾಮಕೃಷ್ಣ ಹರಿ ಭಜನೆ ಹೇಳ್ತೀನಿ. ಅದಾದ ಮೇಲೆ ಎಲ್ಲರಿಗೂ ಏನು ಮಾಡ್ತಾರೆ ಅಂದರೆ ಪುಷ್ಪಾಂಜಲಿಯ ಪುಷ್ಪಗಳನ್ನು ಕೊಡ್ತಾರೆ. ನಾವೆಲ್ಲರೂ ಅಂತಃಕರಣಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಜ್ಞಾನೇಶ್ವರ ಮಹಾರಾಜರಿಗೆ ಎಂಥ ಭಾಗ್ಯದೆ ನಮಗೆ. ಇವತ್ತು ಆಳಂದಿಯಲ್ಲಿನ ಲಕ್ಷಗಟ್ಟಲೆ ಜನರು ಅರ್ಥಾತ್ ಏನು ಅಂದರೆ ಕೊರೋನಾದ ದೃಷ್ಟಿಯಿಂದ ಏನದು ಗೊತ್ತಿಲ್ಲ, ಆದರೂ ಸಹಿತ ಮನೆಗಳಲ್ಲಿ ಕೋಟಿಗಟ್ಟಲೆ ಜನರು ಜ್ಞಾನೇಶ್ವರ ಮಹಾರಾಜರಿಗೆ ಅಷ್ಟೊಂದು ಶ್ರದ್ಧೆಯಿಂದ ಇದನ್ನು ಮಾಡ್ತಾರೆ. ಅರ್ಥಾತ್ ಏನು ಅಂದರೆ ಅವ್ರನ್ನ ಆರಾಧಿಸ್ತಾರೆ, ಅವರು ಒಂದು ಅರ್ಥಾತ್ ಸ್ಮರಣೆ ಮಾಡ್ತಾರೆ. ಯಾವ ಹೆಂಗೋ ಹಾಗೇನು ನಾವು ಸಹಿತ ಅವರನ್ನು ಸ್ಮರಿಸಿ ಅವರಿಗೆ ಪುಷ್ಪಗಳನ್ನು ಏರಿಸಿ ನಾವು ಕೃತಾರ್ಥರಾಗೋಣ ಅಂತ ತಿಳ್ಕೊಂಡು ಹೇಳಿ ಪಂಢರಪುರದಲ್ಲಿ ಎಲ್ಲರೂ ಬಂದರು. ನಾಮದೇವರು ಅರ್ಥಾತ್ ಏನು ಅಂತಂದರೆ ಅವರಿಗೆ ಅವರು ಸದ್ಗುರುಗಳ ಅನುಗ್ರಹ ಆದ ಮೇಲೆ 25 ವರ್ಷ ಪಂಜಾಬದಲ್ಲಿದ್ದು, ಅಲ್ಲಿವರೆಗೂ ಪಂಢರಪುರ ಬಿಟ್ಟು ಹೊರಗೆ ಹೋಗಲಿಕ್ಕೆ ತಯಾರಿದ್ದಿಲ್ಲ. ಅವರು ಪಂಢರಪುರವನ್ನು ಬಿಟ್ಟು ಹೋಗಲಿಕ್ಕೆ ಅಷ್ಟೊಂದು ಸಗುಣ ಭಾವದಲ್ಲಿ ಅವ್ರಿಗೆ ಭಕ್ತಿ. ಆಮೇಲೆ ಪಾಂಡುರಂಗನೇ ಅವ್ರಿಗೆ ಏನು ಹೇಳಿದ ಅಂದರೆ, ಜ್ಞಾನೇಶ್ವರ ಮಹಾರಾಜರನ್ನು ಕರ್ಕೊಂಡು ತೀರ್ಥಾಟನೆ ಮಾಡಿಕೊಂಡು ಬಾ ಅಂತ ಹೇಳಿದ ಕೂಡಲೇ ಜ್ಞಾನೇಶ್ವರ ಮಹಾರಾಜರು, ನಾಮದೇವರು, ಅದೇ ರೀತಿಯಾಗಿ ಇನ್ನೂ ಅನೇಕ ಸಾಧು ಸಂತರು ಅರ್ಥಾತ್ ಏನು ಉತ್ತರ ಭಾರತವನ್ನೆಲ್ಲ ಸಂಚಾರ ಮಾಡಿ ಬಂದರು. ಮಾಡಿ ಪಂಢರಪುರಕ್ಕೆ ಬಂದರು. ಒಬ್ಬರು ಮಾಮಾ ದಾಂಡೇಕರಿಗೆ ಕೇಳಿದರು. ಮಾಮಾ ದಾಂಡೇಕರಿಗೆ ಏನಂದರು ಅಂದರೆ, ಜ್ಞಾನೇಶ್ವರ ಮಹಾರಾಜರು ಅಷ್ಟು ಲಘು ಯಾಕೆ ಸಮಾಧಿ ತೊಗೊಂಡ್ರು ಅಂತ. ಇನ್ನೊಂದು 10-15 ವರ್ಷ 20 ವರ್ಷ ಇದ್ದಿದ್ರೆ
ಇನ್ನೂ ಒಂದೆರಡು ಪುಸ್ತಕ ಬರೀಬಹುದಾಗಿತ್ತಲ್ಲ. ಅವಾಗ ಮಾಮ ದಾಂಡೇಕರ್ ಅಂದರು, ಮೊದಲನೇದಾಗಿ ಅವ್ರು ಬರೆದಿರೋ ಒಂದು ಪುಸ್ತಕ ಓದಿ ತಿಳ್ಕೊಳ್ಳಿ ಸಾಕು, ಅದರೊಳಗಿನ ಒಂದು ಓವಿ ಅರ್ಥ ಆದರೆ ಜನ್ಮ ಸಾರ್ಥಕ ಆಗಿ ಹೋಗ್ತದೆ. ಇನ್ನು ಇನ್ನೊಂದೆರಡು ಪುಸ್ತಕ ಬರೆದ್ರೆ ನಾವು ಏನನ್ನ ಓದಲಿಕ್ಕೆ ಶಕ್ಯದ ತಿಳ್ಕೊಳ್ಳಿಕ್ಕೆ ಶಕ್ಯದ. ಆಮೇಲೆ ಇನ್ನೊಂದು ಅದಿರಲಿ. ಆಮೇಲೆ ಮತ್ತೊಂದು ಮಾತೇನು ಅಂದ್ರೆ, ಈಗ ಅವರು 22ನೇ ವರ್ಷಕ್ಕೆ ಹೋದರು. ಖರೆ ನಿಮಗೆ ಎಷ್ಟು ವಯಸ್ಸು ಅಂತ? ನನಗೆ 72 ವರ್ಷ ಅಂತ. 70 ವರ್ಷ. ಮತ್ತು ಈಗ ನಿಮಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಆಗ್ಯಾರಿಲ್ಲ, ಎಲ್ಲ ಸಂಪನ್ನದಲ್ಲಿ ಗೋಕುಲಾಗಿನ ಮನೆ ಅಂದ್ರೆ ಅಂತ. ಮಕ್ಕಳಿದ್ದಾರೆ, ಸೊಸೆಂದಿರಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲ ಆಗಾರೆ ಅಂದ್ಬೇಕು. ನೀವು ಹೋಗಿ ಕಡ್ಡಿ ಇಲ್ಲ ಅಂತ ಗಾಬರಿ ಅದು ಏನಂತೀರಿ ಅಂತಂದರು. ಅಲ್ರಿ ಮತ್ತೆ ನಿಮ್ದು ಎಲ್ಲ ಮುಗಿದಲ್ಲ, ಮತ್ತು ಇನ್ನು ಹೋಗಿ ಕಡ್ಡಿ ಇಲ್ಲ ನೀವು. ಸತ್ಪುರುಷರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ ಅಂತ. ಸತ್ಪುರುಷರದು ಯಾವ ಕಾರ್ಯಕ್ಕಾಗಿ ಅವ್ರು ಬಂದಿರ್ತಾರೋ ಅಥವಾ ಅವ್ರ ಕಾರ್ಯ ಮುಗೀತು ಅಂತ ಅನ್ನಿಸ್ತದನೋ ಅವ್ರು ಹೋಗಿಬಿಡ್ತಾರೆ. ನಮ್ಮ ಕಾರ್ಯ ಮುಗಿಯಂಗೇ ಇಲ್ಲ. ಅರ್ಥಾತ್ ಏನು ಅಂದ್ರೆ ಅವರು ಭಗವಂತನ ಬಂದು ನಮ್ಮನ್ನು ಮುಗಿಸ್ಕೊಂಡು ತೊಗೊಂಡು ಹೋಗ್ಬೇಕು. ನಮ್ಮ ಕಾರ್ಯ ಸಾಕು, ಕೈ ಬಿಡಿಲ್ಲ ಅದನ್ನು ನಾನು ತೊಗೊಂಡು ಹೋಲಿಕ್ಕೆ ಬಂದೀನಿ ಅಂತ ಅಂದಾಗ ನಮ್ಮ ಕಾರ್ಯ ಮುಗಿಯೋದು. ಆದ್ದರಿಂದ ಏನಿದೆ ಅಂದ್ರೆ ಅವ್ರದ್ದು ಕಾರ್ಯ, ಅವರು ಯಾವ ಉದ್ದೇಶಕ್ಕಾಗಿ ಅವತಾರ ಮಾಡಿ ಬಂದಿರ್ತಾರೋ ಆ ಉದ್ದೇಶ ಮುಗಿದ ಕೂಡಲೇ ಯಾವ ರೀತಿಯಾಗಿ ನಾಟಕದ ಸ್ಟೇಜ್ ಮೇಲೆ ಅಥವಾ ರಂಗಮಂಚದ ಮೇಲೆ ಯಾವ ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ ಬಂದಿರ್ತಾನೋ ಆ ಪಾತ್ರದ ಒಂದು ದೃಶ್ಯ ಮುಗಿದ ಕೂಡಲೇ ಅವನ ಅರ್ಥಾತ್ ಏನು ಅಂದ್ರೆ ಆ ಒಂದು ಇದರಿಂದ ಸ್ಟೇಜ್ನಿಂದ ರಂಗಮಂಚದಿಂದ ಅವನು ಹೊರಗೆ ಹೋದ್ರೇ ಅದು ಶೋಭೆ. ಅದು ಅವನ ಪಾತ್ರ ಮುಗೀತು, ಆ ದೃಶ್ಯ ಮುಗಿದು ಬಳಕ ಅವ್ನು ಹಾಗೆ ಸುಮ್ಮನೆ ಅಡ್ಡಾಡ್ಕೊತಾ ಇದ್ರೆ ಅವನೇ ಎಳ್ಕೊಂಡು ತೊಗೊಂಡು ಹೋಗ್ತಾರೆ ಹೊರಗೆ. ಹೆಂಗೋ ಹಾಗೆ ಇರೋದಂದರೆ ಭಗವಂತ ನಮ್ಮನ್ನು ಯಾವ ಪಾತ್ರ ನಿರ್ವಹಿಸ್ಲಿಕ್ಕೆ ಕಳಿಸಿರ್ತಾನೋ ಆ ಪಾತ್ರ ಮುಗಿದ ಕೂಡಲೇ ನಾವಾಗೇ ಹೋದ್ರೆ ಚಂದ. ಅದು ಇಲ್ಲದೇ ಅವ್ರು ದರದಲ್ಲಿ ಎಳ್ಕೊಂಡು ಹೋಗೋ ಪರಿಸ್ಥಿತಿ ಬಂತು ಅಂದರೆ ಅರ್ಥಾತ್ ಏನಾಗ್ತಂದ್ರೆ ಆಮೇಲೆ ಮತ್ತೆ ಮುಂದೇನು ಅದು ಇದು ಆಗ್ತದೆ. ಹೆಂಗೋ ಹಾಗೆ ಇರೋದ ಪಾಂಡುರಂಗ ಹೇಳಿದ ಜ್ಞಾನೋಬ, ಇಂದಿನ ಅವತಾರ ಕಾರ್ಯ ಮುಗೀತು, ನೀನು ಯಾವುದಕ್ಕಾಗಿ ಬಂದಿದ್ದಿ ಆ ಕಾರ್ಯ ಪೂರ್ಣ ಸಂಪನ್ನ ಆಯಿತು. ಅವಘಾತ ಸಂಸಾರ ಸುಖಾಚ ಕರೀನ ಆನಂದೇ ಭರೀನ ತೀನ್ಹೀ ಲೋಕ. ಈ ಸಂಪೂರ್ಣ ಸಂಸಾರವನ್ನು ಸುಖಮಯಗೊಳಿಸ್ತೀವಿ. ಹಂಗಾಗಿ ಗೊಳಿಸಿದ್ರೇನು ಅಂತ ತಿಳ್ಕೊಂಡು ಪ್ರಶ್ನೆ ಬರ್ತದೆ. ಗೊಳಿಸಿದರು ಹೆಂಗೆ ಗೊಳಿಸಿದ್ರು ಅಂದರೆ ಯಾರು ಜ್ಞಾನೇಶ್ವರಿ ಓದ್ಯಾರೋ ಅವರು ಪ್ರಪಂಚವನ್ನು ಸುಖಮಯಗೊಳಿಸಿದರು. ಅವಘಾತ ಸಂಸಾರ ಸುಖಾಚ ಕರೀನ ಆನಂದೇ ಭರೀನ ತೀನ್ಹೀ ಲೋಕ. 3 ಲೋಕಗಳನ್ನು ಆನಂದಮಯಗೊಳಿಸ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ. ನಾವು ಅರ್ಥಾತ್ತೇನು ಈ ಕೊಳದಲ್ಲಿ ಸ್ನಾನ ಮಾಡಿದರೆ ನಿಮಗೇನಾಗ್ತದೆ ಅಂದರೆ ಆರೋಗ್ಯ ಪ್ರಾಪ್ತ ಆಗ್ತದೆ ಅಂತಿರ್ತಾವೆ. ಈ ಕೊಳದಲ್ಲಿ ಸ್ನಾನ ಮಾಡಿದರೆ ಅಥವಾ ಈ ನೀರು ಕುಡಿದರೆ ನಿಮಗೆ ಆರೋಗ್ಯ ಆಗ್ತದೆ ಅಥವಾ ನಿಮ್ಗೆ ಒಳ್ಳೆಯದಾಗ್ತದೆ, ಈ ಔಷಧ ತೊಗೊಂಡ್ರೆ ನಿಮಗೆ ರೋಗ ನಿವಾರಣೆ ಆಗ್ತದೆ ಅಂತಿದ್ದಾಗ ಅರ್ಥಾತ್ ಈ ಜಗತ್ತಿನೊಳಗಿನ ಒಂದೇನು ಅಂದ್ರೆ ರೋಗದ ನಿಧಾನವನ್ನು ಮಹಾರಾಜರು ಹೇಳಿದರು. ಈ ಕಷಾಯ ಯಾರು ತಗೋತಾರೋ ಅವ್ರು ಉಳಿತಾರೆ, ಯಾರಿಗೆ ಅದು ತಗೊಳಂಗಿಲ್ಲ ಅದು ಉಳಿಯಂಗಿಲ್ಲ. ಅರ್ಥಾತ್ ಅವ್ರು ಹೋಗ್ಬೋದು. ಹೆಂಗೋ ಹಾಗೆ ಇರೋದಂದರೆ ಯಾರು ಜ್ಞಾನೇಶ್ವರಿ ಓದ್ತಾರೋ ಅವರಿಗೆ ಧನ್ಯತೆ ಆಗ್ತದೆ. ಅವ್ರಿಗೆ ಅನ್ನಿಸ್ತದೆ ನಮ್ಮ ಜನ್ಮ ಸಾರ್ಥಕ ಆಯ್ತು ಅನ್ನಿಸ್ತದೆ, ನನ್ನ ಜೀವನ ಸುಖಿ ಆಯ್ತು, ನನ್ನ ಜೀವನದಲ್ಲಿ ನನಗೆ ನಿಜವಾಗಿ ಏನಾಯ್ತು ಅಂದ್ರೆ ಆನಂದ ಪ್ರಾಪ್ತ ಆಯ್ತು ಅಂತ ಅವ್ರಿಗೆ ಅನ್ನಿಸ್ತದೆ. ಹೆಂಗೋ ಹಾಗೆ ಅವಘಾತ ಸಂಸಾರ ಸುಖಾಚ ಕರೀನ ಆನಂದೇ ಭರೀನ ತೀನ್ಹೀ ಲೋಕ ಅನ್ನುವಂಥ ಒಂದು ಅರ್ಥಾತ್ ಏನು ಅಂದ್ರೆ ಅದು ಜ್ಞಾನನೇ ಅಂಥ ವಿಲಕ್ಷಣವಾಗಿರ್ತಕ್ಕಂಥದ್ದು. ಅಂಥ ಜ್ಞಾನವನ್ನು ಜಗತ್ತಿಗೆ ಕೊಟ್ಟು ಇನ್ನು ಅವರು ಮುಖ್ಯವಾಗಿ ತಾವಿನ ಸಮಾಧಿ ಸಂಜೀವನಿ ಸಮಾಧಿ ಜೀವಂತ ಸಮಾಧಿ ತಗೋಬೇಕು ಅನ್ನುವಂಥ ಒಂದು ಭಗವಂತನ ಆಜ್ಞೆಯನುಸಾರವಾಗಿ ಆಳಂದಿ ಬಂದರು. ಎಂದು ತಗೋಬೇಕು ಅನ್ನುವಂಥದ್ದು ಮುಹೂರ್ತ ನಿಶ್ಚಿತ ಆಗಿತ್ತು. ಅದಕ್ಕನುಸಾರವಾಗಿ ಕಾರ್ತೀಕ ವದ್ಯ ತ್ರಯೋದಶಿ ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಅನೇಕ ಸಂತರು ಸೇರಿದ್ದಾರೆ, ಭಜನೆ ನಡೀತಾ ಇದೆ. ಅಂಥದ್ರೊಳಗೆ ಜ್ಞಾನೇಶ್ವರ ಮಹಾರಾಜರ ಸಮಾಧಿಯನ್ನು ನಾಮದೇವರ ಮಕ್ಕಳು ಅದನ್ನು ತೆಗೆದು ಸಮಾಧಿ ತಯಾರು ಮಾಡಿದರು, ಗೋಮಯದಿಂದ ಸಾರಿಸಿದರು. ಅದೆಲ್ಲ ತೆಗ್ಗು ಹೆಂಗೆ ಮಾಡಿದರು ಅಂದರೆ ಅದು ಮ್ಯಾಲಿಂದ ಕಪ್ಪರಿಸ್ಕೊಂಡು ಬೀಳೋದು ಹಂಗೆ ಅದು ಒಳಗಿಂದ ಒಳಗನ ಇದನ್ನು ಮಾಡಿ ಅದನ್ನೆಲ್ಲ ಸಾರಿಸಿ ಇದನ್ನು ಮಾಡಿದರು. ಅಲ್ಲಿ 2 ಮಣಿ ಹಾಕಿ ಒಂದು ಮಣಿ ಮೇಲೆ 9ನೇ ಅಧ್ಯಾಯವನ್ನು ತೆಗೆದಿಟ್ಟು 2 ಸಮಯ ಹಚ್ಚಿಟ್ಟು ಅರ್ಥಾತ್ ಇನ್ನೊಂದು ಮಣಿ ಮೇಲೆ ಕೃಷ್ಣಾಜಿನವನ್ನು ಹಾಸಿ ಆಮೇಲೆ ಜ್ಞಾನೇಶ್ವರ ಮಹಾರಾಜನ ಕರ್ಕೊಂಡ್ಬರ್ತಾ ಇದ್ದಾರೆ. ಒಂದು ಕೈ ಪ್ರತ್ಯಕ್ಷ ಪಾಂಡುರಂಗ ಹಿಡಿದಿದ್ದಾನೆ, ಬಲಗೈಯನ್ನು, ಎಡಗೈಯನ್ನು ನಿವೃತ್ತಿನಾಥರು ಹಿಡ್ಕೊಂಡಿದ್ದಾರೆ. ಹಿಂದಿಂದ ಸೋಪಾನ ಮುಕ್ತಾಬಾಯಿ ಹಿಂದಿಂದ ಬರ್ತಾ ಇದ್ದಾರೆ.
ವಿಭೂತಿನಾಥನ ಕಣ್ಣೊಳಗೂ ನೀರು ಬಂದು ಅವಾಗ ಅವರು ಹೇಳಿದರು, ಜ್ಞಾನೋಬ, ಮುಂಚೆ ನಾನು ಹೋಗ್ಬೇಕಾಗಿತ್ತು, ನೀನು ಹೊಂಟಿ. ಹೆಂಗಾತು ಅಂದ್ರೆ ರಸ್ತೆದಾಗ ಹರಿವು ನೀರು ಮಾಳ್ಗಿ ಮೇಲೆ ಬಂದಂಗೆ ಆಯ್ತು. ಮಾಳ್ಗಿ ಮ್ಯಾಲಿನ ನೀರು ರಸ್ತೆಗೆ ಬರಬೇಕು, ಅದೆಲ್ಲ ಬಿಟ್ಕೊಟ್ಟು ರಸ್ತೆದಾಗ ಹರಿವು ನೀರು ಮಾಳ್ಗಿ ಮೇಲೆ ಬಂತು ಅಂತಂದರೆ ಉಲ್ಟಾ ಆತಲ್ಪ. ಆಮೇಲೆ ಜ್ಞಾನೇಶ್ವರ ಮಹಾರಾಜರು ಸುಮ್ಮನೆ ಇದ್ದರು. ಕೆಳಗೆ ಕರ್ಕೊಂಡು ಹೋಗಿ ಆ ಮಣಿ ಮೇಲೆ ಕೂಡಿಸಿ ಮ್ಯಾಲೆ ಬಂದು ನಾಮದೇವ್ರ ಮಕ್ಕಳನ್ನು ಏನು ಮಾಡಿದ್ರು ಅಂದರೆ ಅಲ್ಲಿ ಕಲ್ಲು ಮುಚ್ಚಿದ್ರು. ಅರ್ಥಾತ್ ಎಲ್ಲ ಇಂಥ ಒಂದು ದಿವ್ಯ ಪ್ರಸಂಗದಲ್ಲಿ ಸಂದರ್ಭದಲ್ಲೇ 1271 ಇಸ್ವಿಯಲ್ಲಿ ಮುಂದೆ 22 ವರ್ಷ 1293 ಇಸ್ವಿಯಲ್ಲಿ ನಾವು ಇದ್ದೀವಿ ಅಂತ ತಿಳ್ಕೊಂಡು, ಆ ಸಂದರ್ಭದಲ್ಲೇ ಇದ್ದೀವಿ ಅಂತ ತಿಳ್ಕೊಂಡು, ದಿವ್ಯ ಸಾನ್ನಿಧ್ಯದಲ್ಲಿ ಸದ್ಗುರುಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿದ್ದಾರೆ. ಅವ್ರ ಮುಂದೆ ಒಂದು ಸ್ವಲ್ಪ ಹೂ ಇಡ್ರಲ್ಲಿ, ಮಹಾರಾಜರ ಮುಂದೆ ಒಳಗೆ ಗುಲಾಲದ ಹೂ ಅಲ್ಲೂ ಇಡಬೇಕು. ಮಹಾರಾಜರ ಮುಂದೆ ಇರ್ತಾನೆ, ಅವರು ಮಹಾರಾಜರು ಹಾಕ್ತಾರೆ ಅಂತ ತಿಳ್ಕೊಂಡು ಒಂದು ಪ್ಲೇಟ್ನಾಗ ಒಳಗೆ ಹೂ ಇಡ್ತೇವೆ. ನಾವು ಒಂದು 5 ನಿಮಿಷ ಭಗವಂತನ ನಾಮಸ್ಮರಣೆ ಮಾಡಿ ಹಾಕೋಣ. ಆಮೇಲೆ ಇವತ್ತು ನಾವು 7ನೇ ಅಧ್ಯಾಯದ ಮೊದಲನೇ 10 ಓವಿಗಳಿಂದ ನಾನು ಇದನ್ನು ಪ್ರತಿ ದಿವಸ 10 ಓವಿಗಳನ್ನು ಓದಿರ್ತೀನಿ. ಅದನ್ನು ಇವತ್ತು ಉದ್ಘಾಟನೆ ಮಾಡುವುದು. ಆ 10 ಓವಿಗಳ ಒಂದು ದಿವಸದ ಇದಕ್ಕೆ ಅಧ್ಯಾಯ 7 ಸಂಪುಟ 1 ಅನ್ನುವಂಥ ಭಾವದಲ್ಲಿ ಪ್ರತಿ ದಿವಸ ಓದಲಿಕ್ಕೆ ಸಿಗ್ತದೆ. ಅದನ್ನು ನಾವು ಕೇಳಲಿಕ್ಕೆ ಸಿಗ್ತದೆ. ಅದನ್ನು ನಾವೆಲ್ಲರೂ ಏನದನ್ನು ನಮ್ಮ ಮೊಬೈಲ್ನಲ್ಲಿ ನಾವು ಅದನ್ನು ಶ್ರವಣ ಮಾಡಬೇಕು. ನಮ್ಮ ಜೀವನದಲ್ಲಿ ಒಂದು ಸಲ ಅರ್ಥಾತ್ ನಮ್ಮ ಕೊನೆಯವರೆಗೂ ಎಷ್ಟು ಬದಲಿಕ್ಕೆ ಆಗ್ತದೋ ಅಷ್ಟಾದರೂ ಅಡ್ಡಿ ಇಲ್ಲ, ಅದನ್ನೊಂದು ಸಲ ಶ್ರವಣ ಆಗಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಎಲ್ಲ ಸದ್ಭಕ್ತರಲ್ಲಿ ಅತ್ಯಂತ ಕಳಕಳಿಯಿಂದ ಅರ್ಥಾತ್ ವಿನಂತಿ ಮಾಡಿಕೊಂಡು ಪ್ರಾರ್ಥನೆ ಮಾಡುವುದೇನು ಅಂತಂದರೆ, ಅದನ್ನು ದಯವಿಟ್ಟು ಎಲ್ಲರೂ ನೀವು ಒಂದು ಸಲ ಶ್ರವಣ ಮಾಡಿರಿ. ನನ್ನ ಶಬ್ದಗಳು, ವಾಕ್ಯಗಳು, ಅರ್ಥಗಳು, ಭಾವಗಳು ಸರಿ ಎಷ್ಟರ ಮಟ್ಟಿಗೆ ಅವ ಅನ್ನುವಂಥ ವಿಷಯದಲ್ಲಿ ನಾನು ಹೇಳಂಗಿಲ್ಲ. ನನಗೆ ಅರ್ಥಾತ್ ಏನು ಅಂದ್ರೆ ಅವ ಅಂತ ನನಗೇನು ಅನಿಸೋದಿಲ್ಲ. ಅದರೊಳಗೆ ಏನಾದರೂ ನ್ಯೂನತೆ ಇದ್ದರೆ ಅದನ್ನು ನೀವು ಅದನ್ನು ಇದ್ದುಕೊಂಡು ಕೇಳಬೇಕು. ಅದೇ ರೀತಿಯಾಗಿ ಏನಾದರೂ ಲೋಪದೋಷಗಳಿದ್ದರೆ ಅವು ನನ್ನೂ ಇವೆ ಅಂತ ತಿಳ್ಕೊಂಡು ಅವುಗಳನ್ನು ನೀವು ಉದಾಸೀನ ಮಾಡಬೇಕು. ಅದರಲ್ಲಿರ್ತಕ್ಕಂಥ ಏನಾದರೂ ಉತ್ತಮವಾಗಿರೋ ವಿಚಾರಗಳಿದ್ದರೆ ಅದು ಜ್ಞಾನೇಶ್ವರ ಮಹಾರಾಜರ ವಿಚಾರಗಳು ಅನ್ನುವಂಥ ಭಾವನೆಯಿಂದ ಸ್ವೀಕಾರ ಮಾಡಬೇಕು. ಆದ್ದರಿಂದ ತಾಳಕ್ಕೆ ಈಗ ನಾವೆಲ್ಲರೂ 5 ನಿಮಿಷ ಭಜನೆ ಮಾಡೋಣ. ಆಮೇಲೆ ನಾನು ಸದ್ಗುರುನಾಥ ಮಹಾರಾಜಕಿ ಅಂದ ಕೂಡಲೇ ಎಲ್ಲರೂ ಏನದನೋ ಜ್ಞಾನೇಶ್ವರ ಮಹಾರಾಜರಿಗೆ ಹಾಕಬಾರ್ದು, ಅವರೇ ಜ್ಞಾನೇಶ್ವರ ಮಹಾರಾಜರಿಗೆ ಹಾಕ್ತಾರೆ. ನಾವೆಲ್ಲರೂ ನಮ್ಮ ಕೈಯಲ್ಲಿ ಪುಷ್ಪಗಳನ್ನು ಜ್ಞಾನೇಶ್ವರ ಮಹಾರಾಜರಿಗೆ ಹಾಕಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವ. ಜೈ ಜೈ ರಾಮಕೃಷ್ಣ ಹರಿ, 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 ಜೈ ಜೈ ರಾಮಕೃಷ್ಣ
जय रामकृष्ण हरि जय 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 जय रामकृष्ण हरि श्री ज्ञानेश्वर महाराज की जय श्री सद्गुरुनाथ महाराज की जय श्री निवृत्तिनाथ महाराज की जय श्री सोपानदेव महाराज की जय श्री मुक्ताबाई महाराज की जय श्री अनंत कोटि ब्रह्मांड नायक राजाधिराज सच्चिदानंद सद्गुरु श्री ब्रह्म चैतन्य महाराज की जय सद्गुरु श्री ब्रह्मानंद महाराज की जय 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 रघुवीर समर्थ ಈಗ ಈ ಮೈಕ್ ಹೋಯ್ತು ಅಲ್ಲಿದ್ರಿ ಮುಗಿದು ಇನ್ನು 10 ನಿಮಿಷಕ್ಕೆ ಅದು ಮುಗಿದ ಕೂಡಲೇ ಎಲ್ಲ